ವೀಕ್ಷಕರೇ, ಸಖಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿಜಯ ಕುಬಟೂರ್. ವಯಸ್ಸು ಆಗ್ತಿದ್ದ ಹಾಗೆ ನಮಗೆ ಶಕ್ತಿ ಕಡಿಮೆ ಆಗುತ್ತೆ, ಸ್ವಲ್ಪ ತೊಂದರೆಗಳು ಪ್ರಾರಂಭ ಆಗುತ್ತೆ, ಎಕ್ಸರ್ಸೈಸ್ ಮಾಡೋದಕ್ಕೆ ಆಗಲ್ಲ. ಹೀಗಾಗಿ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ಸ್ ಮತ್ತೆ ಜಾಸ್ತಿ ಆಗುತ್ತೆ. ಹಾಗಾದ್ರೆ ಏನ್ ಮಾಡಬೇಕು? ಯಾವ ಏಜ್ಗೆ ನಾವು ಇದಕ್ಕೆಲ್ಲ ಪ್ರಿಪೇರ್ ಮಾಡ್ಕೊಳ್ಬೇಕಾಗುತ್ತೆ? ಯಾವ ಏಜಿಂದ ನಾವು ನಮ್ಮ ಈ ವಯಸ್ಸಾದಂತಹ ಕಾಲದಲ್ಲಿ ನೋಡ್ಕೋಬೇಕಾದಂತಹ ಕ್ರಮಗಳ ಬಗ್ಗೆ ಯೋಚನೆ ಮಾಡಬೇಕು ಅಂತ ಈ ಸಂಬಂಧ ನಮಗೆ ಫಿಟ್ನೆಸ್ ಎಕ್ಸ್ಪರ್ಟ್ ಆದಂತಹ ವನಿತಾ ಅಶೋಕ್ ನಮ್ಮೊಂದಿಗಿದ್ದಾರೆ. ಸಾಕಷ್ಟು ಮಾಹಿತಿ ಕೊಡ್ತಾರೆ. ಯಾವ ಏಜ್ ಗ್ರೂಪ್ ನಲ್ಲಿ ಯಾವ ಸಿಂಡ್ರೋಮ್ ಶುರು ಆಗುತ್ತೆ, ಹೇಗೆಲ್ಲ ನಾವು ರೆಡಿ ಆಗಬೇಕು, ನಮ್ಮ ಆ ವಯಸ್ಸಿನ ದಿನಗಳಿಗೆ ಹೇಗೆ ಪ್ರಿಪೇರ್ ಆಗ್ಬೇಕಾಗತ್ತೆ ಅಂತ. ನಮಸ್ಕಾರ ವನಿತಾ, ಕಾರ್ಯಕ್ರಮಕ್ಕೆ ಸ್ವಾಗತ. ಏನು ಕಾರ್ಯಕ್ರಮ, ನಾವು ಪ್ರತಿದಿನ ಕೂಡ ಬೇರೆ ಬೇರೆ ವಿಷಯವನ್ನ ಮಾತಾಡ್ತೀವಿ. ಎಸ್ಪೆಷಲಿ ಹೆಲ್ತ್ ಓರಿಯೆಂಟೆಡ್ ಸಬ್ಜೆಕ್ಟ್ಸ್ ಅಂತ ಹೇಳಿದ ತಕ್ಷಣ ಬಾಲ್ಯದಲ್ಲಿ ಇರುವಂತಹ ಶಕ್ತಿ ಟೀನೇಜ್ ಅಲ್ಲಿ ಇರಲ್ಲ, ಟೀನೇಜ್ ನಲ್ಲಿ ಇರೋದು ಲೇಟ್ 30s ಅಥವಾ ಅರ್ಲಿ 30s ನಲ್ಲಿ ಇರಲ್ಲ. ಒಂದೊಂದೇ ಗ್ರೂಪ್ಗೆ ನಾವು ಆಡ್ ಆನ್ ಆಗ್ತಾ ಇದ್ದ ಹಾಗೇನೆ ಕಡಿಮೆ ಆಗುತ್ತೇನೋ ಅಂತಂದು, ಅಥವಾ ನನ್ಗೆ ಬೇರೆ ಜನರೇಷನ್ ಗಿಂತ ಈ ಜನರೇಷನ್ ಕುಗ್ ಹೋಗ್ಬಿಟ್ಟಿದ್ಯಾ ಅನ್ನೋ ಫೀಲ್ ಕೂಡ ಬರುತ್ತೆ. 20 ವರ್ಷದವ್ರಿಗೆ ಕುಗ್ ಹೋಗ್ತಾ ಇದಾರೆ ಅಂತೀರಾ ಅಲ್ವಾ? ಯಾಕೆ ಗೊತ್ತಾ? ಎಕ್ಸರ್ಸೈಸ್ ಮಾಡ್ತಿಲ್ಲ. ಹಾಗೆ ಇವಾಗ 50-60 ಟಚ್ ಮಾಡಿದವರಾದ್ರು ಸ್ವಲ್ಪ ಅವ್ರ ಕೆಲಸ ಅವ್ರು ಮಾಡ್ಕೊಳ್ಳೋದು, ಆರಾಮಾಗಿ ಓಡಾಡೋದು ಎಲ್ಲ ಮಾಡ್ತಾರೆ. ಬಟ್ ನಾವೊಂದು ಗಮನದಲ್ಲಿ ತರ್ಕೋಬೇಕು, ನಮ್ ತಿನ್ನುವಂತ ಆಹಾರ ಇವಾಗ ಮೊದಲ ತರ ಸಿಗ್ತಾ ಇಲ್ಲ, ತುಂಬಾ ಅಡಲ್ಟ್ರೇಟೆಡ್ ಆಗ್ಬಿಟ್ಟಿದೆ ಅಲ್ವಾ? ಸೊ ಅದರಿಂದ ನಮ್ ಪೆಸ್ಟಿಸೈಡ್ಸ್ ಜಾಸ್ತಿ ಬರ್ತಿದೆ. ಅದನ್ನ ತಿಂತಿದೀವಿ ನಾವು, ಅದರಿಂದಾನೇ ನಮ್ಗೆ ಅರ್ಧ ಆರೋಗ್ಯ ಕೆಡ್ತಾ ಇದೆ. ಅದ್ರ ಜೊತೆಗೆ ಎಕ್ಸರ್ಸೈಸು ಮಾಡಿದೆ, ಈ ಸಿಕ್ಕಾಪಟ್ಟೆ ತಿಂದು ಈಗಂತೂ ಎಲ್ಲಾ ಮೊಬೈಲ್ ಅಲ್ಲಿ ಆಪ್, ಒಂದ್ ಆಪ್ ಅಲ್ಲಿ ಊಟ ತರಿಸ್ಕೊಳ್ಳೋದಕ್ಕೆ ಆಪ್ ಅಲ್ಲ, ಒಂದಷ್ಟು ಚಾಯ್ಸಸ್ ಇದೆ. ಎಲ್ಲ ಆಪ್ ಅಲ್ಲಿ ಹೋಗೋದು, ಅಡಿಗೆ ಮಾಡ್ಕೊಳ್ದೇ ಇರೋರನ್ನು ಆರ್ಡರ್ ಮಾಡೋದು, ಅದ್ ಎಲ್ಲಿ ಮಾಡಿರ್ತಾರೋ, ಅದ್ ಏನ್ ಮಾಡಿರ್ತಾರೋ, ಎಷ್ಟು ಗಲೀಜ್ ಇರುತ್ತೋ, ಹೈಜೀನ್ ಇದೆಯೋ ಇಲ್ವೋ ಏನೋ ಗೊತ್ತಿಲ್ಲ, ಕನ್ವೀನಿಯನ್ಸ್ ಇದೆ ಅಂತ ಹೇಳ್ಬಿಟ್ಟು ತಿನ್ಬಿಡೋದು. ಅದು ಅವ್ರು 300 ರೂಪಾಯಿ ಕಡಿಮೆನೋ ಏನೋ ಕೊಡೋದಿಲ್ಲ ಅವರು. ಸೊ ಅದಕ್ಕೆ ಅಷ್ಟು ಎಕ್ಸ್ಟ್ರಾ ಹಾಕ್ತಾರೆ. ಅನಿತಾ, ನೀವು ನೋಡಕ್ ಮಾಡಿದ್ರು ಸಾಂಪ್ರದಾಯಿಕ ಶೈಲಿಯಲ್ಲಿ ಮಾತಾಡ್ತೀರಾ, ಮನಸ್ಸಿಗೆ ನಾಟುತ್ತೆ ನಿಮ್ ಮಾತು. ಹೌದು, ಹೈಜೀನ್ ಬಗ್ಗೆ ಬಂದಾಗ ಎಂತವನಾದ್ರೂ ಪರವಾಗಿಲ್ಲ, 2 ರೂಪಾಯಿ ಕಡಿಮೆ ಇದ್ರು ಪರವಾಗಿಲ್ಲ, ಜಾಸ್ತಿ ಇದ್ರು ಪರವಾಗಿಲ್ಲ, ನಮ್ ದುಡ್ಡು ಲೆಕ್ಕ ಆಗಲ್ಲ, ಹೈಜೀನ್ ಇದ್ರೆ ಸಾಕು. ನಿಜವಾಗ್ಲೂ ಮನ್ಸಿಗೆ ತಟ್ಟತ್ ನೀವ್ ಹೇಳೋದಲ್ಲ. ಹಂಗ್ ನೋಡಕ್ ಹೋದ್ರೆ ಇಡ್ಲಿ ಇಸ್ ದ ಸೇಫೆಸ್ಟ್. ಸ್ಟೀಮ್ ಮಾಡಿರ್ತೀವಲ್ಲ, ಇಡ್ಲಿ ಇಸ್ ದ ಸೇಫೆಸ್ಟ್ ಆತರ. ಎನಿವೆ, ಸೊ ನಾನ್ ಹೇಳ್ತಾ ಇದ್ದು ಯಾಕೆ ಅಂತ ಹೇಳಿದ್ರೆ, ಈಗಿನ ಕಾಲದವರು ನೆಕ್ಸ್ಟ್ ಅವರು 30, 40, 50 ಆಗ್ತಾರೆ. ಇವಾಗ್ಲೇ ಶುರು ಮಾಡ್ಕೊಳ್ಳಿ ನೀವು ಅಂತ ಅವ್ರಿಗೆ ಏನೋ ಒಂದು ಕೊಡ್ತಾ ಇದ್ದೀನಿ ಅಂತ ಹೇಳಿ. ಹಾಗೂ ಮನೆಯಲ್ಲೇ ಮಾಡುವಂತ ಆಹಾರ ಸೇವಿಸಬೇಕು. ಟೈಮ್ ಮಾಡ್ಕೊಳ್ಳಿ, ಮನೆಯಲ್ಲೇ ಕುಕ್ ಮಾಡೋಷ್ಟು ಟೈಮ್ ಮಾಡ್ಕೊಳ್ಳಿ. ಸಿಂಪಲ್ ಅಡಿಗೆ ಮಾಡ್ಕೊಳ್ಳಿ. ಉಪ್ಪಿಟ್ಟು ಎಷ್ಟು ಸಿಂಪಲ್, ಪೊಂಗಲ್ ಎಷ್ಟು ಸಿಂಪಲ್, ನ್ಯೂಟ್ರಿಷಿಯಸ್ ಸಹ ಪೊಂಗಲ್ಲು. ಅದ್ರಲ್ಲಿ ದಾಲ್ ಇರುತ್ತೆ, ಎಲ್ಲ ಬೇಳೆ ಇರುತ್ತೆ. ಈಗಂತೂ ಓಟ್ಸ್ ಅಲ್ಲಿ ಪೊಂಗಲ್ ಮಾಡ್ಕೋಬಹುದು, ಬ್ರೌನ್ ರೈಸ್ ಅಲ್ಲಿ ಪೊಂಗಲ್ ಮಾಡ್ಕೋಬಹುದು. ಮನಸ್ಸಿದ್ರೆ ಮಾರ್ಗ ಅಷ್ಟೇ. ಏನು ಇಲ್ದಿದ್ರೆ ನಮ್ ರಾಗಿಲಂತೂ ಅಷ್ಟು ಐಟಮ್ಸ್. ನಾನು ರಾಗಿ ಇರಬಹುದು, ಗೋಧಿ ಇರಬಹುದು, ಗೋಧಿ ರವೆ, ನೀವ್ ಎಷ್ಟೆಲ್ಲ ಐಟಮ್ ಹೇಳಿದೀರಾ. ರಾಗಿಯಿಂದ ಇಡ್ಲಿ ಎಲ್ಲವೂ ಆಗತ್ತೆ. ನವಣೆ ಆ ತರದಲ್ಲೆಲ್ಲ ತುಂಬಾ ಅಡಿಗೆ ಮಾಡ್ಕೋಬಹುದು. ಹೊಟ್ಟೆ ತುಂಬದಂಗ್ ಇರುತ್ತೆ, ಹೆಲ್ತಿ ಆಗಿರ್ತೀರಾ. ನೀವ್ 50 ಆದಾಗ 60 ಆದಾಗ ಶಕ್ತಿ ಇರುತ್ತೆ ದೇಹದಲ್ಲಿ. ಎಸ್, ಈ 50-60 ನಾವು ಪ್ರಾರಂಭ ಮಾಡೋಣ. ಲೇಟ್ 40s ಅಂಡ್ ಅರ್ಲಿ 50s ಅಂದ ತಕ್ಷಣ ಸಾಮಾನ್ಯವಾಗಿ ಹೌದಪ್ಪ ವಯಸ್ಸಾಯ್ತು, ಆದ್ರೆ ವಯಸ್ಸು ಯಾವಾಗ್ಲೂ ಆಗ್ತಿತ್ತು, ಏನ್ ಹೊಸದಲ್ವಲ್ಲ. ಪ್ರತಿನಿತ್ಯ ಒಬ್ರು 50ಕ್ಕೆ ಎಂಟರ್ ಆಗ್ತಾನೆ ಇರ್ತದೆ. ಎವ್ರಿ ಸೆಕೆಂಡ್ ವಯಸ್ಸಾಗ್ತಾ ಇದೆ. ಹೌ ಶುಡ್ ಐ ಪ್ರಿಪೇರ್ ಫಾರ್ ಮೈ ಸೆಲ್ಫ್? ಅದೇ ಎಕ್ಸರ್ಸೈಸ್ ಬಹಳ ಮುಖ್ಯ, ಅದಂತೂ ಬಿಡಕ್ಕೆ ಆಗೋದಿಲ್ಲ. ಎಕ್ಸರ್ಸೈಸ್ ಇಲ್ಲ ಮನೆ ಕೆಲಸ ದಿನದಿಂದ ನೋಡಿ. ನಾವು ನಮ್ಮ ಮನೆಯಲ್ಲಿ ಮೇಡ್ ಇಟ್ಕೊಳ್ತೀವಿ, ನಾವು ಕೆಲಸದವ್ರು ಇಟ್ಕೊಳ್ತೀವಿ. ಅವರು ಹೆಂಗೆ ಬಗ್ಗಿ ಗುಡಿಸ್ತಾರೆ. ಓಕೆ, ಸೊಂಟಕ್ಕೆ ಎಕ್ಸರ್ಸೈಸ್ ಸಿಗ್ತಾ, ಕೈಗಳಿಗೆ ಎಕ್ಸರ್ಸೈಸ್ ಸಿಗ್ತಾ, ನಾವು ಯಾವಾಗ ಬಗ್ತೀವಿ ಎದ್ದೇಳ್ತೀವಿ ಆಗ ಹೊಟ್ಟೆಗೂ ಎಕ್ಸರ್ಸೈಸ್ ಸಿಗುತ್ತೆ. ಓವರ್ ಆಲ್ ಎಲ್ಲ ಅಲ್ಲೇ ಆಗುತ್ತೆ. ಸಾರಿಸಿದಾಗ ಸ್ಕ್ವಾಟಿಂಗ್ ಪೊಸಿಷನ್ ಹೋಗ್ತಾರೆ. ಈಗ ನಾವ್ ಯಾರಾದ್ರೂ ಆ ಕೆಲಸ ಮಾಡ್ತೀವಿ? ಈಗ ಇಲ್ಲ, ಮಾಡೋದಿಲ್ಲ. ಅದಕ್ಕೆ ಹೋಗಿ ಜಿಮ್ಗಾದ್ರೂ ಮಾಡ್ಬೇಕಲ್ಲ, ಇಲ್ಲ ಮನೆ ಕೆಲಸ ಮಾಡಿ. ಎರಡರಲ್ಲೊಂದು. ಬಟ್ಟೆ ಒಗಿದಾಗ ಹೆಂಗ್ ಕೈ ಓಡುತ್ತಲ್ವೇ. ಈಗ ಆಗಿನ ಕಾಲದಲ್ಲಿ ನಾವು ರುಬ್ತಿದ್ವಿ, ಈಗಂತೂ ಮಿಕ್ಸಿ. ಬರೀ ಫಿಂಗರ್ಗೆ ಎಕ್ಸರ್ಸೈಸ್ ಸಿಗ್ತಾ ಇದೆ, ಫಿಂಗರ್ಗೆ ಬಾಯ್ಗೆ. ಮೊಬೈಲು ಅಷ್ಟೇ, ಮೊಬೈಲ್ ಫೈನ್ ಮೋಟಾರ್ ಸ್ಕಿಲ್ಸ್ ಫಿಂಗರ್ ಮೂಲಕ ಅದೊಂದು ಆಗ್ತಾ ಇದೆ ಅಷ್ಟೇ. ಅದನ್ನ ಬಿಟ್ರೆ ಬಾಡಿಲಿ ಎಕ್ಸರ್ಸೈಸ್ ಆಗ್ತಾ ಇಲ್ಲ. ಸೊ ಯಾವಾಗ ನಾವು ನಮ್ ಜಾಯಿಂಟ್ಸ್ ನ ಮೂವ್ ಮಾಡೋದಿಲ್ವೋ, ಮೊಬಿಲಿಟಿ ಕಡಿಮೆ ಆಗ್ತಾ ಹೋಗುತ್ತೆ, ಜಾಯಿಂಟ್ಸ್ ಎಲ್ಲ ಸ್ಟಿಫ್ ಆಗ್ತಾ ಹೋಗುತ್ತೆ. ಆವಾಗ ನಾವು ಮೂವ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಫುಲ್ ರೇಂಜ್ ಆಫ್ ಮೋಷನ್ ಅಲ್ಲಿ ಹೋಗೋದಿಲ್ಲ, ಅರ್ಧಕ್ಕೆ ಇಷ್ಟೇ ಎತ್ತಕ್ಕಾಗೋದು. ಯಾಕಂತ ಹೇಳಿದ್ರೆ ರಿಸ್ಟ್ರಿಕ್ಟೆಡ್ ಮೂವ್ಮೆಂಟ್. ಸೊ ಅವಾಗ ನಿಮ್ಗೆ ಏಜ್ ಏನ್ ಬರಲ್ಲ, ನೀವು ಎಕ್ಸರ್ಸೈಸ್ ಮಾಡದೇ ಇರೋದು ಏಜ್ ಆಗಿ ನಿಮ್ಗೆ ಮೊಬಿಲಿಟಿ ಕಡಿಮೆ ಆಗ್ಬೇಕು ಅಂತ ಇಲ್ಲ. ಬಟ್ ನಾವು ಏನು ಮಾಡದೇ ಇರೋದಕ್ಕೆ ನಮ್ಗೆ ಮೊಬಿಲಿಟಿ ಕಡಿಮೆ ಆಗ್ತಿದೆ, ದೇಹದ ತೂಕ ಹೆಚ್ಚುತ್ತಿದೆ. ಯಾವಾಗ ದೇಹದ ತೂಕ ಹೆಚ್ಚುತ್ತೋ ಆಗ ನಮ್ಮ ಮಂಡಿಗಳ ಮೇಲೆ ಬೀಳುತ್ತೆ ಭಾರ.
ಮಂಡಿ ಮೇಲೆ ಭಾರ ಬಿದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನೀ ಜಾಯಿಂಟ್ ವೀಕ್ ಆಗುತ್ತೆ. ಕರೆಕ್ಟ್. ಸೊ ವೆರಿ ಸೂನ್ ವೇರ್ ಅಂಡ್ ಟೇರ್ ಆಗಿ ಯುನೋ ಅದು ಭಾರ ಎಷ್ಟು ಅಂತ ಹೊತ್ತುತ್ತೆ, ನಮ್ಗೆ ಹೊತ್ತಬೇಕಲ್ಲ, ನಮ್ಮ ಅರ್ಧ ಬಾಡಿ ವೇಟ್ ಎಲ್ಲ ಬೀಳುತ್ತಲ್ಲ ಅದ್ರ ಮೇಲೆ. ಕರೆಕ್ಟ್. ಸೊ ಹಾಗೆ ಯುನೋ ನೀ ಪೇನ್ ಸ್ಟಾರ್ಟ್ ಆಗುತ್ತೆ. ನೀ ಪೇನ್ ಸ್ಟಾರ್ಟ್ ಆಗಿದ ತಕ್ಷಣ ಏನ್ ಮಾಡ್ತೀವಿ, ಒಂದ್ ಮೂಲೆಯಲ್ಲಿ ಕೂತ್ಕೊಳ್ಳೋಕೆ ಶುರು ಮಾಡ್ತೀವಿ. ಒಂದ್ ಮೂಲೆಯಲ್ಲಿ ಕೂತ್ಕೊಳ್ಳೋಕೆ ಶುರು ಮಾಡಿದ ತಕ್ಷಣ ಮತ್ತಷ್ಟು ಇನ್ಕ್ರೀಸ್ ಬರ್ತವೆ ಎಲ್ಲ ರೋಗಗಳು ಹುಟ್ಕೊಂಡು ಬರ್ತವೆ. ಇನ್ಆಕ್ಟಿವಿಟಿ, ಹೊಟ್ಟೆ ಬೆಳೆಯೋದು. ಹೊಟ್ಟೆ ಯಾವಾಗ ಒಬೆಸಿಟಿ ಜಾಸ್ತಿ ಆಗುತ್ತೋ ಆಗ ಡಯಾಬಿಟೀಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಬ್ಲಡ್ ಪ್ರೆಷರ್ ಬರೋ ಚಾನ್ಸಸ್ ಇರುತ್ತೆ, ಹಾರ್ಟ್ ಪ್ರಾಬ್ಲಮ್ಸ್ ಬರೋ ಚಾನ್ಸಸ್ ಇರುತ್ತೆ. ಮತ್ತೆ ಯುನೋ ಹೀಗೆ ಕೂತು 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 ಕಾಶಿ ಕಾಯಿಲೆಗೆ ಇನ್ವೈಟ್ ಮಾಡ್ಕೊಳ್ತಾ ಇದ್ವಿ. ಸೊ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಮೂವ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ವಿ ಶುಡ್ ಸ್ಟಾರ್ಟ್ ಅರ್ಲಿ. ಸಾಮಾನ್ಯವಾಗಿ ಮದುವೆ ಮೊದಲು ಎಲ್ಲ ಹುಡುಗಿರು, ಎಸ್ಪೆಷಲಿ ವಿಲ್ ಟೇಕ್ ಗರ್ಲ್ಸ್, ಓಕೆ, ಚಂದಾಗಿ ಎಕ್ಸರ್ಸೈಸ್ ಮಾಡಿರ್ತಾರೆ. ಮದುವೆ ಆಗ್ಬೇಕಲ್ಲ, ಹುಡುಗನ್ ಪಟಾಯಿಸ್ಬೇಕಲ್ಲ. ಮದ್ವೆ ಆಗೇ ದಿವಸ ಬಿಟ್ಟು ಅದಾದ್ಮೇಲೆ ಅಷ್ಟೇ ಫುಲ್ ಸ್ಟಾಪ್. 3 monthsಗೆ ಬರ್ತಾರೆ, 2 monthsಗೆ ಬರ್ತಾರೆ ಒಂದ್ಸರಿ. ಐ ಪುಟ್ ಆನ್ ಟು ಮಚ್ ವೇಟ್, ತುಂಬಾ ವೇಟ್ ಜಾಸ್ತಿ ಆಗ್ಬಿಟ್ಟಿದೆ, ಏನಾದ್ರು ಮಾಡಿ ಅಂತ. ಏನು ಮಾಡಿರಲ್ಲ ಅವರು. ಎಕ್ಸರ್ಸೈಸ್ ಎಲ್ಲ ಬಿಟ್ಬಿಟ್ಟು ಎಲ್ಲರ ಮನೇಲಿ ಬೇರೆ ಆಹ್ವಾನ, ಬನ್ನಿ ಹೊಸ ಗಂಡ, ಮಧು ಎಲ್ಲ ಚಂದಾಗಿ ತಿಂದು ದೇಹದ ಕೊಬ್ಬು ಬೆಳೆಸಿ ಅಷ್ಟಾದ್ಮೇಲೆ ಪ್ರೆಗ್ನೆಂಟ್ ಆದ್ಮೇಲೆ ಮಗು ಜೊತೆಗೆ ಅದೊಂದು ವೇಟು, ಹೀಗೆ ಕಂಟಿನ್ಯೂಸ್ ಸೈಕಲ್. ಅದಾದ್ಮೇಲೆ ಅವ್ರ ಆಕ್ಸೆಪ್ಟೆನ್ಸ್ ಬಂದ್ಬಿಡ್ತಾರೆ. ಇನ್ನೇನು ನೋಡ್ಬೇಕು, ಇನ್ಯಾರು ನಾನು ನೋಡ್ಬೇಕು ಅಂತ. ಬಟ್ ಯಾರು ನೋಡದೆ ಹೋದ್ರು ನಮ್ಮ ಆರೋಗ್ಯಕ್ಕಾಗಿ ನಾವು ಮಾಡಲೇಬೇಕು ಎಕ್ಸರ್ಸೈಸ್. ಸೊ ನೆಕ್ಸ್ಟ್ ಹೀಗೆ ನಾವು ಎಸ್ಪೆಷಲಿ ಲೇಡೀಸ್ಗೆ ವಯಸ್ಸಾಗ್ತಾ ಏನಾಗುತ್ತೆ ಅಂತ ಹೇಳಿದ್ರೆ ಈಸ್ಟ್ರೋಜನ್ ಅಂತ ಒಂದು ಹಾರ್ಮೋನ್ ಇರುತ್ತೆ. ಅದು ಲೇಡೀಸ್ ಹಾರ್ಮೋನ್, ಅದು ದೇಹದಲ್ಲಿರುತ್ತೆ. ಅದಿರೋದ್ರಿಂದ ನಮಗೆ ಹೇರ್ ಚೆನ್ನಾಗಿರುತ್ತೆ, ಸ್ಕಿನ್ ಚೆನ್ನಾಗಿರುತ್ತೆ, ಮತ್ತೆ ಸೋ ಮೆನಿ ಆಕ್ಟಿವಿಟೀಸ್, ಮಂತ್ಲಿ ಸೈಕಲ್ ಎಲ್ಲ ರೆಗ್ಯುಲರ್ ನಾರ್ಮಲೈಸ್ ಆಗಿರುತ್ತೆ. ಅದು ಯಾವಾಗ ಕಡಿಮೆ ಆಗ್ತಾ ಹೋಗುತ್ತೋ ನಮ್ಗೆ ಪ್ರಾಬ್ಲಮ್ಸ್ ಬರಕ್ ಶುರು. ಕಡಿಮೆ ಯಾಕಾಗುತ್ತೆ? ದಟ್ ಇಸ್ ಅ ನ್ಯಾಚುರಲ್ ಥಿಂಗ್. ಮೆನೋಪಾಸ್ ರೀಚ್ ಆದಾಗ ಅದು ಬರುತ್ತೆ. ಅದು ಕಡಿಮೆ ಆಗ್ತಾ ಹೋಗುತ್ತೆ. ಹೆಣ್ಮಕ್ಳಲ್ಲಿ ಮಾತ್ರ. ಓಕೆ. ಸೊ ಫಿಮೇಲ್ ಹಾರ್ಮೋನ್ ಕಡಿಮೆ ಆಗ್ತಾ ಇರುತ್ತೆ, ಮೇಲ್ ಹಾರ್ಮೋನ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಅದ್ರ ಜೊತೆಗೆ ನಿಶಕ್ತಿ ಹುಟ್ಕೊಳ್ಳುತ್ತೆ. ದಟ್ ಇಸ್ ನಾರ್ಮಲ್. ಮೆನೋಪಾಸ್ ಅಲ್ಲಿ ನಾರ್ಮಲ್ ಆಗಿ ಆಗೋದು ನಿಶಕ್ತಿ, ಮತ್ತೆ ಲೆಥಾರ್ಜಿ, ಲೇಡ್ ಬ್ಯಾಕು, ಮೂಡ್ ಸ್ವಿಂಗ್ಸ್, ಡಿಪ್ರೆಷನ್ ಎಲ್ಲ ಬರಕ್ ಶುರು ಆಗುತ್ತೆ ಲೇಡೀಸ್ಗೆ. ಮೆನೋಪಾಸಿಂಗ್ ಲೇಡಿ ಇಸ್ ದ ಮೋಸ್ಟ್ ಹೇಟೆಡ್ ಪರ್ಸನ್ ಇನ್ ದ ಹೌಸ್. ಎಲ್ಲರ ಹತ್ರ ಜಗಳ ಮೆನೋಪಾಸಿಂಗ್ ಲೇಡೀಸ್. ಅಂತವ್ರು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಎಕ್ಸರ್ಸೈಸ್ ಮಾಡ್ಬೇಕು. ಎಕ್ಸರ್ಸೈಸ್ ಮಾಡೋದ್ರಿಂದ ಸ್ಟ್ರೆಸ್ ಕಡಿಮೆ ಆಗುತ್ತೆ, ಡಿಪ್ರೆಷನ್ ಕಡಿಮೆ ಆಗುತ್ತೆ. ಎಕ್ಸರ್ಸೈಸ್ ಮಾಡಿದಾಗ ಎಂಡೋರ್ಫಿನ್ ಅಂತ ಒಂದು ಹ್ಯಾಪಿ ಹಾರ್ಮೋನ್ ರಿಲೀಸ್ ಆಗುತ್ತೆ. ಅದು ನಿಮ್ನ ಕೂಲ್ ಡೌನ್ ಮಾಡುತ್ತೆ, ಹ್ಯಾಪಿ ಮಾಡುತ್ತೆ. ಸೊ ಸಿಚುಯೇಷನ್ಸ್ ನ ಡೆಫಿನೆಟ್ ಆಗಿ ಹ್ಯಾಂಡಲ್ ಮಾಡಬಹುದು, ಚೆನ್ನಾಗಿ ಹ್ಯಾಂಡಲ್ ಮಾಡಬಹುದು. ಈ ತರ ದಟ್ ಇಸ್ ಒನ್ ಆಫ್ ದ ಮೇನ್ ರೀಸನ್ಸ್ ಪೀಪಲ್ ಆರ್ ಸಫರಿಂಗ್. ಲೇಡೀಸ್ ಎಸ್ಪೆಷಲಿ ತುಂಬಾ ಸಫರ್ ಮಾಡ್ತಾರೆ. ಮನೇಲಿರುವಂತಹ ಬೇರೆ ಸದಸ್ಯರಿಗೆ ಗೊತ್ತಿಲ್ಲ ಅಲ್ವಾ, ಇದರಿಂದಾನೇ ಅಮ್ಮ ಎಗರ್ಲಾಡ್ತಾಳೆ. ಗೊತ್ತಿಲ್ಲ. ದ ಹೋಲ್ ಫ್ಯಾಮಿಲಿ ಶುಡ್ ಡು ಕೌನ್ಸಿಲಿಂಗ್. ನೀವೇನಾದ್ರೂ ಗೂಗಲ್ ಮಾಡಿ ಮೆನೋಪಾಸ್ ಪ್ರಾಬ್ಲಮ್ಸ್ ಅಂದ್ರೆ ಒಂದು 60 ಹೇಳ್ತಾರೆ. ನೀವು ಖಂಡಿತ 60 ಆದ್ರೂ ಹೇಳ್ತಾರೆ. ಸೊ ಅದನ್ನ ಎಲ್ಲರೂ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು, ರಿಲೇಟ್ ಮಾಡ್ಕೊಂಡು, ಅವ್ರು ಕೋಆಪರೇಟ್ ಮಾಡ್ಕೊಂಡು, ನೋಡಿ ಅವರು ಮಕ್ಕಳು ಚಿಕ್ಕವರಿದ್ದಾಗ ಎಷ್ಟು ಚೆನ್ನಾಗಿ ನೋಡ್ಕೊಂಡಿರ್ತಾರಲ್ಲ, ಎಲ್ಲ ಬಿಟ್ಬಿಟ್ಟು ಅವ್ರು ಏನೇ ಎಷ್ಟೇ ಪ್ರಶ್ನೆ ಕೊಡ್ಲಿ, ಕಾಟ ಕೊಡ್ಲಿ, ಗಲಾಟೆ ಮಾಡ್ಲಿ, ಚೆನ್ನಾಗಿ ನೋಡ್ಕೊಂಡಿರ್ತಾರೆ. ಈಗ ಅಮ್ಮನೂ ಅದೇ ಸ್ಟೇಜಿಗೆ ಬಂದಿದ್ದಾರೆ, ನೀವು ಅಮ್ಮನೂ ಅದೇ ತರ ನೋಡ್ಕೊಂಡು ಅರ್ಥ ಮಾಡ್ಕೊಳ್ಬೇಕು. ಇಟ್ಸ್ ಟೈಮ್ ಟು ಗಿವ್ ಇಟ್ ಬ್ಯಾಕ್ ಟು ಯುವರ್ ಮದರ್. ಕರೆಕ್ಟ್. ಸೊ ಅದನ್ನ ನೋಡ್ಕೋಬೇಕು. ಇಷ್ಟೇ ಅಲ್ಲ, ಪುರುಷರಿಗೆ ಕೂಡ ಮೆನೋಪಾಸ್ ಅಂತ ಹೇಳಿದ್ರೆ ಅದು ಲೇಟ್ ಆಗಿ ಸ್ಟಾರ್ಟ್ ಆಗುತ್ತೆ. 50-60 ಸ್ಟಾರ್ಟ್ ಆಗುತ್ತೆ. ಅವ್ರಿಗೂ ಒಂಚೂರು ಮೂಡ್ ಸ್ವಿಂಗ್ಸ್ ಬರುತ್ತೆ, ಮತ್ತೆ ಡಿಪ್ರೆಷನ್ ಬರುತ್ತೆ, ಆನ್ಸೈಟಿ, ಆಂಗರ್ ಎಲ್ಲ ಬರುತ್ತೆ. ನಿಮ್ಗೆ ನೋಡಿರ್ಬಹುದು ವಯಸ್ಸಾದವರು ಸ್ವಲ್ಪ ಮೆನ್ ಆ ವೆರಿ ಸ್ನ್ಯಾಪಿ, ಆಂಗ್ರಿ, ಏನಾದ್ರು ಬಂದ್ರೆ ಇರಿಟೇಟ್ ಮಾಡ್ತಿರ್ತಾರೆ. ನಮ್ಮ ರೋಡಲ್ಲಿ ಒಂದು ತರಕಾರಿ ಅವ್ನು ಬರ್ತಾನೆ, ವಯಸ್ಸಾಗಿದೆ ಅವನಿಗೆ. ತರಕಾರಿ ಎಷ್ಟೊಂದು ಕೇಳ್ಬಿಟ್ಟು ಏನೋ ತಗೊಳ್ದೆ ಹೋದ್ರೆ ಚಂದಾಗಿ ಬೈದಾಕ್ಬಿಡ್ತಾನೆ. ಮೆನೋಪಾಸ್. ಹೌದು. ಮತ್ತೆ ಇನ್ನೊಂದು ಆಗುತ್ತೆ, ಯೂರಿನರಿ ಇನ್ಕಾಂಟಿನೆನ್ಸ್ ಅಂತ ಸ್ಟಾರ್ಟ್ ಆಗುತ್ತೆ. ಲೇಡೀಸ್ಗೂ ಸ್ಟಾರ್ಟ್ ಆಗುತ್ತೆ, ಜೆಂಟ್ಸ್ಗೂ ಸ್ಟಾರ್ಟ್ ಆಗುತ್ತೆ, ಮನುಷ್ಯರಿರುತ್ತೆ. ಲೇಡೀಸ್ ಸ್ವಲ್ಪ ಜಲ್ದಿ ಸ್ಟಾರ್ಟ್ ಆಗುತ್ತೆ. ಓಕೆ, ಕಂಟ್ರೋಲ್ ಮಾಡಕ್ಕಾಗಲ್ಲ. ಬ್ಲಾಡರ್ ತುಂಬಾ ವೀಕ್ ಆಗ್ಬಿಡುತ್ತೆ. ಬ್ಲಾಡರ್ ವೀಕ್ ಆಗುತ್ತೆ, ಮತ್ತೆ ಜಲ್ದಿ ಅರ್ಜೆನ್ಸಿ ಬಾತ್ರೂಮ್ ಹೋಗ್ಬೇಕು ಅಂತ ಅನ್ಸುತ್ತೆ. ಆವಾಗ ಅದಕ್ಕೆ ಆಕ್ಚುಲಿ ಒಂದು ಎಕ್ಸರ್ಸೈಸ್ ಇದೆ, ಪ್ರಿವೆನ್ಷನ್. ಓಕೆ, ಸ್ಟಾರ್ಟ್ ಮಾಡಬೇಕು, ಅರ್ಲಿಯಾಗಿ ಸ್ಟಾರ್ಟ್ ಮಾಡಬೇಕು. ನಮ್ಗೆ ಈ ವಯಸ್ಸಾಗೋದು 23 years ಇರ್ತಾರೆ ಅಂತ ಅನ್ಕೊಳ್ಳಿ. ಅವರು ನನ್ಗೆ ಇನ್ನೂ ಟೈಮ್ ಇದೆ, 40 years ಇನ್ನು ಎಷ್ಟು ಟೈಮ್ ಶುರು ಆಗಿದೆ. ವೆರಿ ರೈಟ್. 23 ವರ್ಷದಿಂದ ವಿ ಸ್ಟಾರ್ಟ್ ಶಟಿಂಗ್ ಡೌನ್. ಟೀನೇಜ್ ಮುಗೀತು ಅಂದ್ರೆ ಬಹುಶಃ ವನಿತಾ ನಾವು ಪ್ಲಾನ್ ಮಾಡ್ಬೇಕಾಗತ್ತೆ. ಡೆಫಿನೆಟ್ ಪ್ಲಾನ್ ಮಾಡ್ಬೇಕಾಗುತ್ತೆ. ಅಲ್ಲಿ ತನಕ ಜೋಶು ಅವೆಲ್ಲ ಇರುತ್ತೆ. ಅದಾದ್ಮೇಲೆ ಹೌದು, ಯಾಕಂದ್ರೆ ನಮ್ಮ ಪ್ರಯಾರಿಟೀಸೇ ಚೇಂಜ್ ಆಗ್ಬಿಡುತ್ತಲ್ಲ. ಹೆಣ್ಮಕ್ಳಿಗೆ ಮನೆ ಮಕ್ಕಳು ಇದೇ ಶುರು ಆಗುತ್ತೆ. ಮೆನ್ ಆರ್ ಮೇಕಿಂಗ್ ಅ ಲೈಫ್ ಫಾರ್ ದೆಮ್ ಸೆಲ್ಫ್. ಮತ್ತೆ ಮಕ್ಕಳನ್ನ, ಗಂಡನ, ಮೆಂಟಲ್ ಪ್ರೆಷರ್, ಫಿಸಿಕಲ್ ಪ್ರೆಷರ್ ಎಲ್ಲವೂ ಕೂಡ. ಬಟ್
1 hour ಪಕ್ಕಕ್ಕೆ ಇಡಕ್ಕಾಗೋದಿಲ್ವೇ ನಮ್ಮ ಆಗ್ಲೇಬೇಕು ಆರೋಗ್ಯದ ಸಲುವಾಗಿ. ಇಟ್ಸ್ ಲೈಕ್ ಅನ್ ಇನ್ಶೂರೆನ್ಸ್ ಮಾಡಿಸ್ದಂಗೆ ಬಾಡಿಗೆ. ಓಕೆ, ಸೊ ಇವಾಗ ನೀವು ಕಿಗಲ್ಸ್ ಅಂತ ಇರುತ್ತೆ. ಸೊ ಡೆಲಿವರಿ ಟೈಮಲ್ಲಿ ಕಿಗಲ್ಸ್ ಎಕ್ಸರ್ಸೈಸ್ ಹೇಳ್ಕೊಟ್ಟಿರ್ತಾರೆ, ಅದು ಪೆಲ್ವಿಕ್ ಫ್ಲೋರ್ ಮಸಲ್ಸ್ಗೆ ಟೈಟ್ ಮಾಡುತ್ತೆ. ಕರೆಕ್ಟ್. ಈ ಎಕ್ಸರ್ಸೈಸ್ ಬಗ್ಗೆ ಏನು ಅಂತ ತಿಳ್ಕೊಳ್ತೀವಿ. ವೀಕ್ಷಕರೇ, ನಾವು ನಮ್ಗೆ ವಯಸ್ಸು ಆಗ್ತಿದ್ದ ಹಾಗೆ ಮಂಡಿ ನೋವು, ಸ್ನಾಯುಗಳ ಸೆಳೆತ ಇರಬಹುದು, ಅದು ಇದು ವೇಟ್ ಜಾಸ್ತಿ ಆಗ್ತದೆ, ಇದೆಲ್ಲ ಹೊರಗೆ ಕಾಣುವಂತಹದ ನೋವು, ಬಾಧೆ, ರೋಗಗಳು. ಆದ್ರೆ ಇದನ್ನ ಹೊರತುಪಡಿಸಿ ಕೂಡ ನಾವು ತುಂಬಾ ರೋಗಗಳಿಂದ ಬಳಲ್ತೀವಿ. ತುಂಬಾ ಎಕ್ಸರ್ಸೈಸ್ ನ ಅವಶ್ಯಕತೆ ನಮ್ಗಿದೆ. ಹೀಗಾಗಿ 50 ದಾಟಿದ ಮೇಲೆ ಶುರು ಮಾಡೋದಲ್ಲ, ನೀವು 20 ರೀಚ್ ಆದ್ರಿ ಅಂದ್ರೆ ಅಲ್ಲಿಂದ ಇಲ್ಲಿ ತನಕ ಏನ್ ಹುಡುಗಾಟ ಇತ್ತು ಅದನ್ನೆಲ್ಲ ಪಕ್ಕಕ್ಕಿಟ್ಟು ಒಂದು ಅರ್ಧ ಗಂಟೆ, ಒಂದು 20 ನಿಮಿಷದಿಂದ ನಿಮ್ಮ ಎಕ್ಸರ್ಸೈಸ್ ಪ್ರಾರಂಭ ಮಾಡಿ ಅಂತ ವನಿತಾ ಹೇಳ್ತಾ ಇದ್ದಾರೆ. ಇಷ್ಟೇ ಅಲ್ಲ, ಇದು ಒಂದ್ ಕಡೆ ಪ್ರಾಬ್ಲಮ್ಸ್ ಆಯ್ತು. ಈ ಪ್ರಾಬ್ಲಮ್ಸ್ಗೆ ನಾವು ಎಕ್ಸರ್ಸೈಸ್ ಮುಖಾಂತರ ಹೇಗೆ ಫುಲ್ ಸ್ಟಾಪ್ ಹಾಕಬೇಕು, ನಮ್ಮ ಲೈಫ್ ಸ್ಟೈಲ್ ಯಾವ ತರ ಇರಬೇಕು, ಈ ಸಂಬಂಧ ನಾವು ಮತ್ತಷ್ಟು ಮಾಹಿತಿ ನೀಡ್ತೀವಿ. ಆದ್ರೆ ಅದಕ್ಕೂ ಮೊದಲು ಚಿಕ್ಕದೊಂದು ಬ್ರೇಕ್. ಬ್ರೇಕ್ ನಂತರ ಮತ್ತೊಮ್ಮೆ ಸಖಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ನಾವು ವಯಸ್ಸಾಗ್ತಿದ್ದ ಹಾಗೆ ನಮಗೆ ಯಾವೆಲ್ಲ ಪ್ರಾಬ್ಲಮ್ಸ್ ಶುರು ಆಗ್ಬಹುದು, ಯಾವೆಲ್ಲ ಸಮಸ್ಯೆಗಳಿಂದ ನಾವು ಬಳಲ್ಬಹುದು ಅಂತ. ಸಮಸ್ಯೆಗಳೇನೋ ಬಂದ್ಬಿಡುತ್ತೆ, ಆದ್ರೆ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತ ನಮ್ಮ ಎಕ್ಸರ್ಸೈಸ್ ನ ಎಕ್ಸ್ಪರ್ಟ್, ಫಿಟ್ನೆಸ್ ಎಕ್ಸ್ಪರ್ಟ್ ಆದಂತಹ ವನಿತಾ ಅಶೋಕ್ ಸಾಕಷ್ಟು ಮಾಹಿತಿ ನೀಡ್ತಾ ಇದ್ದಾರೆ. ಇದು ಮುನ್ನೆಚ್ಚರಿಕೆ ನಾವು ತಗೊಳ್ಬೇಕು, ಪ್ರಿಕಾಷನರಿ ಮೆಷರ್ಸ್ ಈಗಿಂದ ಫಾಲೋ ಮಾಡಿ ಅಂತ ಕಿವಿ ಮಾತನ್ನ ಹೇಳ್ತಾ ಇದ್ದಾರೆ. ಎಕ್ಸರ್ಸೈಸ್ ಬಗ್ಗೆ ಹೇಳ್ತಾ ಇದ್ರಿ, ಯಾವ ತರದ ಎಕ್ಸರ್ಸೈಸ್ ಯಾವ ಏಜ್ಗೆ ಸೂಕ್ತ ಅಂತ ತಿಳಿಸಿ. ಬಟ್ ನಾನು ಯೂರಿನರಿ ಇನ್ಕಾಂಟಿನೆನ್ಸ್ ಅಂದ್ರೆ ಬ್ಲಾಡರ್ ವೀಕ್ ಆಗಿರುತ್ತಲ್ಲ, ಅದಕ್ಕೆ ಎಕ್ಸರ್ಸೈಸ್ ಕಿಗಲ್ಸ್ ಎಕ್ಸರ್ಸೈಸ್ ಅಂತ ಇರುತ್ತೆ. ಅದು ಹೇಳೋದೇ ಬಹಳ ಕಷ್ಟ. ಓಕೆ, ಆಕ್ಚುಲಿ ಯು ಶುಡ್ ಅಂಡರ್ಸ್ಟ್ಯಾಂಡ್ ಇಟ್. ಅದು ಸ್ಟಾರ್ಟಿಂಗ್ ಮಾಡೋದ್ರಲ್ಲಿ ಕಷ್ಟ ಇರುತ್ತೆ. ಈಗ ನಾವು ಯೂರಿನ್ ಪಾಸ್ ಮಾಡಬೇಕು, ಎಲ್ಲೂ ಜಾಗ ಇಲ್ಲ ಅಂತ ಏನು ಇದ್ರೆ ಏನ್ ಮಾಡ್ತೀವಿ, ನಾವು ಹೋಲ್ಡ್ ಮಾಡ್ಕೋತೀವಿ, ಪೆಲ್ವಿಕ್ ಫ್ಲೋರ್ ಮಸಲ್ಸ್ ನ ಹೋಲ್ಡ್ ಮಾಡ್ಕೋತೀವಿ. ಅದೇ ಎಕ್ಸರ್ಸೈಸ್. ಸೊ ಈವನ್ ಇಫ್ ಯು ಡೋಂಟ್ ಫೀಲ್ ಲೈಕ್ ಗೋಯಿಂಗ್ ಟು ಬಾತ್ರೂಮ್, ನೀವು ಬಾತ್ರೂಮ್ ಹೋಗೋ ಟೈಮಲ್ಲಿ ಯಾವ ತರ ಫೀಲಿಂಗ್ ಬರುತ್ತೋ ಆ ತರ ಫ್ಲೋರ್ನ ಹೋಲ್ಡ್ ಮಾಡ್ಕೋಬೇಕು, ಕಂಟ್ರೋಲ್ ಮಾಡ್ಕೋಬೇಕು. ನಾವು ಯೂರಿನ್ ಪಾಸ್ ಮಾಡಬೇಕು, ಬಟ್ ಜಾಗ ಇಲ್ಲ, ಕಂಟ್ರೋಲ್ ಮಾಡ್ಕೋತೀವಿ, ಟೈಟ್ ಆಗಿ ಎಳೆದಿಟ್ಕೊಳ್ತೀವಲ್ಲ, ಆ ತರ ಎಳೆದಿಟ್ಕೊ, ಅದೇ ಮಸ್ಕ್ಯುಲರ್ ಎಕ್ಸರ್ಸೈಸ್, ದಟ್ಸ್ ಅ ಪೆಲ್ವಿಕ್ ಫ್ಲೋರ್ ಮಸಲ್ ಎಕ್ಸರ್ಸೈಸ್. ಓಕೆ, ಆ ಎಕ್ಸರ್ಸೈಸ್ ನ ಪ್ರಾಕ್ಟೀಸ್ ಮಾಡಬೇಕು. ಆ ಎಕ್ಸರ್ಸೈಸ್ ನ ದಿನಕ್ಕೆ ಎಷ್ಟು ಸರಿ ಬೇಕಾದ್ರೂ 40 ದಾಟಿದ ಮೇಲೆ ಮಾಡ್ಬೇಕು. ಯಾ ಪ್ರಾಬ್ಲಮ್ ಶುರು ಆಗುತ್ತೆ. ಸೊ ದಟ್ ಪೆಲ್ವಿಕ್ ಫ್ಲೋರ್ ಮಸಲ್ಸ್ ನ ನೀವು ಟೈಟನ್ ಮಾಡ್ಕೊಂಡ್ರೆ ನಿಮ್ಗೆ ಯೂರಿನರಿ ಇನ್ಕಾಂಟಿನೆನ್ಸ್ ಪ್ರಾಬ್ಲಮ್ ಬರೋದಿಲ್ಲ. ಅದು ಯೂರಿನರಿ ಇನ್ಕಾಂಟಿನೆನ್ಸ್ ಕಮ್ಸ್ ವಿತ್ ಮೆನೋಪಾಸ್. ಸೊ ನೀವು ಅದು ಎಕ್ಸರ್ಸೈಸ್ ಮಾಡ್ತಿದ್ರೆ ಈ ಪ್ರಾಬ್ಲಮ್ ಎಲ್ಲ ಬರೋದಿಲ್ಲ. ಸೊ ಪ್ರಿವೆನ್ಷನ್ ಇಸ್ ವೆರಿ ಇದು ಇಂಪಾರ್ಟೆಂಟ್. ಬರೀ ಮಹಿಳೆಯರಿಗೆ, ಪುರುಷರಿಗೂ ಆಕ್ಚುಲಿ ಪುರುಷರಿಗೂ ಇರುತ್ತೆ. ವಯಸ್ಸಾದಂಗೆ ಶುರು ಆಗುತ್ತೆ. ಈಗಂತೂ ಅಡಲ್ಟ್ ಡೈಪರ್ ಸಿಗುತ್ತೆ, ಅಡಲ್ಟ್ ಡೈಪರ್ ಹಾಕೋಬಹುದು. ವನಿತಾ, ನಾವು ಸಣ್ಣ ಮಕ್ಕಳನ್ನ ಹೇಗ್ ಟ್ರೀಟ್ ಮಾಡ್ತೀವಿ ಹಾಗೆ ಆಗ್ತಾ ಇದೆ. ಹಂಗೆ ದೊಡ್ಡವ್ರನ್ನ ಕೂಡ, ಅಂದ್ರೆ ವಯಸ್ಸಾದವ್ರನ್ನ ಕೂಡ ಟ್ರೀಟ್ ಮಾಡ್ಬೇಕಾಗತ್ತೆ. ಹೌದು, ಕರೆಕ್ಟ್. ಸೊ ದಟ್ ಪೆಲ್ವಿಕ್ ಫ್ಲೋರ್ ಮಸಲ್ಸ್ ಎಕ್ಸರ್ಸೈಸ್ ಇದು ಒನ್ ಟೈಪ್ ಆಫ್ ಎಕ್ಸರ್ಸೈಸ್. ಬಹುಶಃ ಎಷ್ಟೋ ಜನರಿಗೆ ಇದನ್ನ ಹೇಳ್ಕೊಳ್ಳೋದಕ್ಕಾಗಲ್ಲ, ಆಗೋದಿಲ್ಲ. ನಂಗೆ ಹಿಂಗೆ ಈ ತರ ಪ್ರಾಬ್ಲಮ್ ಇದೆ ಅಂತ ಹೇಳ್ಕೊಳ್ತಾರೆ. ಮನೆಯಲ್ಲಿ ಗಂಡನ ಹತ್ರ ಇರ್ಬೋದು, ಹೆಂಡತಿ ಹತ್ರ ಇರ್ಬೋದು, ಮಕ್ಕಳ ಹತ್ರ ಇರ್ಬೋದು, ಯಾರ ಹತ್ರನೂ ಹೇಳೋದಕ್ಕಾಗೋದಿಲ್ಲ. ಅವ್ರೇನ್ ಮಾಡ್ತಾರೆ, ನೀರ್ ಕಡಿಮೆ ಕುಡಿಯೋಕೆ ಶುರು ಮಾಡ್ತಾರೆ, ಕಡಿಮೆ ಮಾಡ್ಕೋತಾರೆ. ಯಾಕಂದ್ರೆ ಯೂರಿನ್ ಪಾಸ್ ಮಾಡ್ಬೇಕಾಗುತ್ತೆ ಅಂತ. ಆದ್ರೆ ನೀರ್ ಕಡಿಮೆ ಕುಡಿಯೋಕೆ ಶುರು ಮಾಡಿದಾಗ ಏನಾಗುತ್ತೆ, ಹೆಲ್ತ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಬಾಡಿ ಡಿಹೈಡ್ರೇಷನ್ ಹೋಗ್ಬಿಡುತ್ತೆ. ಡಿಹೈಡ್ರೇಷನ್ ಯಾವಾಗ ಬಾಡಿ ಹೋಗುತ್ತೋ, ನಮ್ಮ ಬಾಡಿ ಯಾವ ರೀತಿ ಫಂಕ್ಷನ್ ಮಾಡಬೇಕು ಆ ರೀತಿ ಫಂಕ್ಷನ್ ಮಾಡೋದಿಲ್ಲ. ಸೊ ಅದರಿಂದ ಅಷ್ಟೊಂದು ಅನಾಹುತಗಳು ಶುರು ಆಗುತ್ತವೆ. ಸೊ ಕಿಗಲ್ ಎಕ್ಸರ್ಸೈಸಸ್ ಮಾಡಿ, ಡೈಪರ್ ತಗೊಳ್ಳಿ. ಓಕೆ, ಎಕ್ಸರ್ಸೈಸಸ್ ಸ್ಟಾರ್ಟ್ ಮಾಡಿ, ರೆಗ್ಯುಲರ್ ಎಕ್ಸರ್ಸೈಸಸ್ ಸ್ಟಾರ್ಟ್ ಮಾಡಿ. ಸೊ ಇದು ನಮ್ಮ ಲೈಫ್ ಸ್ಟೈಲ್ ನ ಹೇಗೆ ಇಟ್ಕೊಳ್ಬೇಕು ವಯಸ್ಸಾದಂತಹ ಟೈಮ್ ಅಲ್ಲಿ ಅಂತ. ಯಾವುದಕ್ಕೂ ಮುಜುಗರ ಪಡೋ ಅವಶ್ಯಕತೆ ಇಲ್ಲ. ಪ್ರತಿಯೊಬ್ರು ಆ ಏಜ್ ನ ನೋಡ್ಲೇಬೇಕಾಗುತ್ತೆ. ಸಿಂಪಲ್ ಆಗಿ ನಾವು ಮಾಡಬಹುದಪ್ಪ ಮನೆಯಲ್ಲಿ ಎಕ್ಸರ್ಸೈಸ್. ನಂಗೆ ಜಿಮ್ ಹೋಗಕ್ ಆಗಲ್ಲ, ಒಂದು ಟೈಮ್ ಇಲ್ಲ ಅಥವಾ ಇನ್ನೇನೋ ಕಾರಣಗಳು. ಮನೆಯಲ್ಲೇ ಈ ವಯಸ್ಸಾದವರು, ವಯಸ್ಸನ್ನ ರೀಚ್ ಆಗ್ತಿರೋರು ಏನ್ ಮಾಡಬಹುದು? ಪ್ರಾಬ್ಲಮ್ ಹೇಳ್ಬಿಟ್ಟು ಆರ್ಥರೈಟಿಸ್ ಶುರು ಆಗುತ್ತೆ. ಸೊ ಆರ್ಥರೈಟಿಸ್, ಥೈರಾಯ್ಡ್ ಎಲ್ಲ ಬರಕ್ ಶುರು ಆಗುತ್ತೆ. ಅದು ಮೆನೋಪಾಸ್ ಇಂದ ಥೈರಾಯ್ಡ್ ಬರಕ್ ಶುರು ಆಗುತ್ತೆ. ಮತ್ತೆ ಆರ್ಥರೈಟಿಸ್ ಏಜ್ ರಿಲೇಟೆಡ್, ಬಟ್ ಎಕ್ಸರ್ಸೈಸ್ ಮಾಡದೇ ಇರೋದ್ರಿಂದನೂ ಬರಕ್ ಶುರು ಆಗುತ್ತೆ. ಮತ್ತೆ ಇಟ್ ಇಸ್ ಅ ಕೈಂಡ್ ಆಫ್ ಅಗ್ರಿವೇಷನ್ ಇನ್ ದ ಜಾಯಿಂಟ್ಸ್. ಓಕೆ, ಇನ್ಫೆಕ್ಷನ್ ತರ ಆಗಿ ಅಲ್ಲಿಂದ ಆರ್ಥರೈಟಿಸ್ ಬರೋ ಚಾನ್ಸಸ್ ಇರುತ್ತೆ. ಆರ್ಥರೈಟಿಸ್ ಇರೋರು ಸ್ವಿಮ್ಮಿಂಗ್ ಇಸ್ ದ ಬೆಸ್ಟ್ ಎಕ್ಸರ್ಸೈಸ್. ಬಟ್ ಯಾರು ಸ್ವಿಮ್ಮಿಂಗ್ ಹೋಗೋದಿಲ್ಲ 40-50 ವರ್ಷದ ಮೇಲೆ. ಇಟ್ಸ್ ನಾಟ್ ಈಸಿ ಫಾರ್ ದೆಮ್. ಮೆನ್ ಆದ್ರೂ ಹೋಗಿ ಎಕ್ಸರ್ಸೈಸ್ ಸ್ವಿಮ್ಮಿಂಗ್ ಮಾಡ್ಬೋದು, ಬಟ್ ಲೇಡೀಸ್ ಸ್ವಿಮ್ಮಿಂಗ್ ಮಾಡೋಕ್ಕೆ ಮಜಬೂರ ಪಡ್ತಾರೆ. ಸೊ ಅಂತವರು ವಾಕಿಂಗ್ ಮಾಡಿ. ಸೊ ಎಲ್ಲರಿಗೂ ಸೂಟ್ ಆಗುವಂತಹ ಎಕ್ಸರ್ಸೈಸ್ ವಾಕಿಂಗ್. ಸೊ ನೀವು ಕಮಾನ್, ಮನೆಯಿಂದ ಆಚೆ ಹೋಗಿ ಸ್ವಲ್ಪ ಹೊತ್ತು ವಾಕಿಂಗ್ ಮಾಡೋದ್ರಿಂದ ನಮಗೂ ಮನ್ಸು ಹಗರ ಆಗುತ್ತೆ, ಜನ ನೋಡ್ತೀವಿ. ಒಂದು ಪಾರ್ಕ್, ಎಲ್ಲ ಕಡೆ ಅಂತೂ ಪಾರ್ಕ್ ಇದ್ದೇ ಇದೆ. ಈಗ ವಾತಾವರಣ ಬದಲಾವಣೆ ಆಗೋದು ಬಹಳ ಮುಖ್ಯ.
ಚೇಂಜ್ ಆಫ್ ಮೈಂಡ್ ಇಸ್ ವೆರಿ ಇಂಪಾರ್ಟೆಂಟ್. ಮನೇಲಿ ಕುತ್ಕೊಂಡು ಟಿವಿ ಸೀರಿಯಲ್ ನೋಡ್ಬೇಡಿ ಅದರಿಂದ ಹಾಳಾಗುತ್ತೆ, ಅಲ್ಲಲ್ಲೇ ಸುತ್ತಾ ಇರುತ್ತೆ ಮೈಂಡ್, ಅದನ್ನೇ ಆಗ್ತಾ ಇರುತ್ತೆ. ಸೊ ಸ್ಟೆಪ್ ಔಟ್. ಓಕೆ, ಈಗ ನೋಡಿ ನಮ್ಮ ಇಂಡಿಯಾದಲ್ಲಿ ಪ್ರಿಫರೆನ್ಸ್ ಕೊಡೋದಿಲ್ಲ, ಪ್ರಾಮಿನೆನ್ಸ್ ಕೊಡೋದಿಲ್ಲ ಸೀನಿಯರ್ ಫಿಟ್ನೆಸ್ಗೆ. ಅಬ್ರಾಡ್ ಅಲ್ಲಿ ತುಂಬಾ ಪ್ರಾಮಿನೆನ್ಸ್ ಕೊಡ್ತಾರೆ ಸೀನಿಯರ್ ಫಿಟ್ನೆಸ್ಗೆ. ಸ್ಪೆಷಲ್ ಕ್ಲಾಸಸ್ ಇರುತ್ತೆ, ಏರೋಬಿಕ್ ಕ್ಲಾಸಸ್ ಇರುತ್ತೆ, ಅಕ್ವಾ ಏರೋಬಿಕ್ಸ್ ಕ್ಲಾಸಸ್. ಅಕ್ವಾ ಏರೋಬಿಕ್ಸ್ ಅಂತ ಹೇಳಿದ್ರೆ ನೀರಲ್ಲೂ ಎಕ್ಸರ್ಸೈಸ್ ಮಾಡುವಂಥದ್ದು ಅಂಥದ್ದು ಇರುತ್ತೆ. ಮತ್ತೆ ವೇಟ್ ಟ್ರೈನಿಂಗ್ ಕ್ಲಾಸಸ್ ಇರುತ್ತೆ. ಸೀನಿಯರ್ ಫಿಟ್ನೆಸ್ಗೆ ಅಂತ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ. ನಮ್ಮ ಇಂಡಿಯಾದಲ್ಲಿ ಆ ಥರ ಇಲ್ಲ. ವಯಸ್ಸಾಯ್ತಲ್ಲ ಒಂದ್ ಕಡೆ ಕೂತ್ಕೋ, ನೀನ್ ಹೋಗಲ್ಲಿ ಕೂತ್ಕೊಂಡು ನೀನ್ ನಡೆದು ಜಾರ್ ಬಿದ್ದು ಕೈಕಾಲು ಮುರ್ಕೋಬೇಡ. ಕರೆಕ್ಟ್ ಅಲ್ವಾ? ಈ ಮಾತು ಎಲ್ಲಾ ಮನೆಗಳಲ್ಲೂ ಹೇಳ್ತಾರೆ, ಯಾಕೆಂದ್ರೆ ಎಲ್ಲರಿಗೂ ಡಬ್ಬಲ್ ಕೆಲಸ ಅಲ್ವಾ ಆಮೇಲೆ. ಹೌದು, ನಿಜ. ಬಟ್ ನಾವು ಮೊದ್ಲಿಂದ ಆಕ್ಟಿವ್ ಆಗಿದ್ರೆ ಅವ್ರ ಹತ್ರ ಅನ್ಸ್ಕೊಳ್ಳೋ ಕೆಲಸ ಇರೋದಿಲ್ಲ. ಅದೇ ಅಲ್ವಾ ಎಕ್ಸರ್ಸೈಸ್ ಇನ ಗುಣ. ಏನು ಅಂತ ಹೇಳಿದ್ರೆ ನಮ್ನ ಬೇರೆಯವ್ರ ಮೇಲೆ ಡಿಪೆಂಡ್ ಮಾಡೋದನ್ನ ತಡೆಯುತ್ತೆ. ವಿಲ್ ಬಿ ಇಂಡಿಪೆಂಡೆಂಟ್ ದ ರೆಸ್ಟ್ ಆಫ್ ಅವರ್ ಲೈಫ್. 1 hour ಪಕ್ಕಕ್ಕೆ ಇಟ್ಬಿಟ್ರೆ ನಾವ್ ಯಾರ ಮೇಲೂ ಡಿಪೆಂಡ್ ಮಾಡಕ್ ಕೆಲಸ ಇರೋದಿಲ್ಲ. ಒಂದ್ ಹಾಸಿಗೆ ಹಿಡಿದ್ವಿ ಅಂತ ಅನ್ಕೊಳ್ಳಿ, ಎಲ್ಲರೂ ಮೇಲೆ ನಾವು ಗುಲಾಮರಾಗ್ಬಿಡ್ತೀವಿ. ವನಿತಾ, ಬಹುಶಃ ಎಲ್ಲಾರು ಈ ಇಂಡಿಪೆಂಡೆನ್ಸ್ ಅಂದ ತಕ್ಷಣ ವಯಸ್ಸಾದ ಕಾಲದಲ್ಲಿ ಇಂಡಿಪೆಂಡೆಂಟ್ ಆಗಿರೋದು ಅಂದ್ರೆ ಎಕನಾಮಿಕಲಿ ಇಂಡಿಪೆಂಡೆಂಟ್, ಆರ್ಥಿಕ ಅಂತ ಅನ್ಕೊಂಡಿದ್ದಾರೆ. ಇಲ್ಲ, ಫಿಸಿಕಲಿ ಇಂಡಿಪೆಂಡೆಂಟ್ ಆಗಿರ್ಬೇಕು. ತುಂಬಾ ಕಷ್ಟ ನೋಡಿ. ನಾವು 2 ಸರಿ ಎಲ್ಲ ಮಾಡ್ತಾರೆ ಅಲ್ವೇ. ಸ್ಟಾರ್ಟಿಂಗ್ ಅಲ್ಲಿ ಎಲ್ಲರೂ ಅಂತ ಮಾಡ್ತಾರೆ, ಆಮೇಲೆ ಬೈಕೋತಾರೆ. ಅಯ್ಯೋ ಆ ಕಡೆ ಹೋದ್ರೆ ಕರೀತಾಳೆ ಆ ಮುದ್ಕಿ ಮುದ್ಕ ಅಂತ ಅಂತಾರೆ. ಅದು ಕಾಮನ್, ಇಟ್ಸ್ ವೆರಿ ವೆರಿ ಕಾಮನ್. ಯಾಕೆಂದ್ರೆ ಎಲ್ಲರೂ ಬ್ಯುಸಿ ಆಗ್ಬಿಟ್ಟಿದ್ದಾರೆ ಲೈಫಲ್ಲಿ. ನಮ್ ಕೆಲಸ ನಾವು ಮಾಡ್ಕೊಳ್ಳೋದ್ರಲ್ಲಿ ಸಿಗುವಂತ ಡಿಗ್ನಿಟಿ ಇನ್ ಯಾವ್ದ್ರಲ್ಲೂ ಸಿಗೋದಿಲ್ಲ. ಅದಕ್ಕೋಸ್ಕರ ಆದ್ರೂ ಎಕ್ಸರ್ಸೈಸ್ ಮಾಡಿ ಅಲ್ವೇ. ಸೊ ಮೂವ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ನಮ್ನ ಮೂವ್ಮೆಂಟ್ಗೋಸ್ಕರ ಮಾಡಿದ್ದಾರೆ. ಈಗ ಪುರಾತನ ಕಾಲದಲ್ಲಿ ಹೋದ್ರೆ ವಿ ವೇ ಮೆಂಟ್ ಟು ಮೂವ್. ನಾವೇ ಹಂಟ್ ಮಾಡ್ತಿದ್ವಿ, ಊಟಕ್ಕೆ ನಾವು ಹಂಟ್ ಮಾಡ್ತಿದ್ವಿ. ಸೊ ಅದೇ ಊಟ ಏನ್ ಬರ್ತಿರ್ಲಿಲ್ಲ. ಜಿಂಕೆ ಅಂದ್ರೆ ಹೋಗಿ ಕಾಡಲ್ಲಿ ಹೋಗಿ ತಗೊಂಡು ಅದನ್ನ ಹಿಡಿದು ಆಮೇಲೆ ಬೇಯಿಸಿ ತಿಂತಿದ್ರು ಅವರು. ಸೊ ದಟ್ ವಿ ವೇ ಮೆಂಟ್ ಫಾರ್ ಹಂಟಿಂಗ್. ನಮ್ ಜೀನ್ಸ್ ಇನ್ನೂ ಅಲ್ಲೇ ಇದೆ. ಸೊ ಆ ಮೂವ್ಮೆಂಟ್ ಎಲ್ಲ ಕಟ್ ಮಾಡ್ಬಿಟ್ಟು ಕೂತ್ಕೊಂಡು ಒಂದು ಆಪ್ ಅಲ್ಲಿ ಹಿಂಗೆ ಆರ್ಡರ್ ಮಾಡ್ಕೊಂಡು ಫುಡ್ ಕೂತಿದ್ದ ಜಾಗದಲ್ಲೇ ತಿನ್ಕೊಂಡು ಎಲ್ಲಿಂದ ಬರುತ್ತೆ ಆರೋಗ್ಯ? ಬಹುಶಃ ವರ್ಸ್ಟ್ ಡೇಸ್ ನಾವೇ ಇನ್ವೈಟ್ ಮಾಡ್ತಾ ಇದೀವಿ ನಾವು. ಈಗ ಪ್ರಾಣಿಗಳಿಗೂ ವಯಸ್ಸಾಗುತ್ತೆ, ಅದಕ್ಕೂ ಲೈಫ್ ಸ್ಪ್ಯಾನ್ ನಲ್ಲಿ ವಯಸ್ಸಾಗ್ತಾನೆ ಇರುತ್ತೆ. ಅದು ಕೊನೆ ತನಕ ಯಾರ ಮೇಲೂ ಡಿಪೆಂಡ್ ಇರೋದಿಲ್ವಲ್ಲ. ಕರೆಕ್ಟ್. ಮತ್ತೆ ಇನ್ನೊಂದು ಪ್ರಾಬ್ಲಮ್ ಅಂದ್ರೆ ಶುಗರ್ ಬರಕ್ ಶುರು ಆಗುತ್ತೆ. ವಯಸ್ಸಾಗ್ತಾನು ಬರುತ್ತೆ, ಮೆನೋಪಾಸ್ ಇಂದನೂ ಬರುತ್ತೆ. ಸೊ ಯು ಶುಡ್ ಬಿ ವೆರಿ ಕೇರ್ಫುಲ್. ಓಕೆ, ನಾವು ತಿನ್ನುವಂತ ಆಹಾರದ ಮೇಲೆ ಗಮನ ಸರಿಬೇಕು. ಈಗ ನೋಡಿ ನಾವು ಸಿಕ್ಕಾಪಟ್ಟೆ ತಿನ್ನೋದು ಶುರು ಮಾಡ್ಬಿಟ್ಟಿದೀವಿ. ಏನ್ ಮೊದ್ಲಾದ್ರೆ ಇಂಪಾರ್ಟೆಂಟ್ ಕಂಟ್ರೋಲ್ ಇರ್ತಿತ್ತು, 1-2-3 ಮೀಲ್ ತಿಂತಿದ್ವಿ ಅಷ್ಟೇ. ಈಗಂತೂ ಮನೆ ತುಂಬಾ ಡಬ್ಬಿಗಳು ತುಂಬಾ ಫುಡ್. ಬೇಕಾ ಬೇಡವಾ ಏನೂ ಇಲ್ಲ. ಮಳೆ ಬಂದ್ರೆ ಹೋಗ್ ತಿನ್ನೋದು, ಟೈಮ್ ಪಾಸ್ ಆಗದೆ ಹೋದ್ರೆ ಹೋಗ್ ತಿನ್ನೋದು. ಬೇಕಿತ್ತ? ಖಂಡಿತ ಇಲ್ಲ. ಸೊ ನಾವ್ ಯಾವಾಗ್ಲೂ ಹಿಂದೆ ಹೋಗ್ಬೇಕು. ಅಯ್ಯ ನಮ್ಮ ಅಜ್ಜಿ ತಾತ ಎಲ್ಲ ಈ ತರ ಇರ್ಲಿಲ್ಲಪ್ಪ, ಸಿಕ್ಕಾಪಟ್ಟೆ ತಿಂತಿದ್ರು. ಅವಾಗೆಲ್ಲ ಬೀಗ ಹಾಕಿಡ್ತಿದ್ರು ಮಾಡಿರೋ ತಿಂಡಿ ಎಲ್ಲಾನು. ಆಗಿನ ಕಾಲದಲ್ಲಿ ಬೀಗ ಹಾಕಿಡ್ತಿದ್ರು. ಆ ಹೊತ್ತಲ್ಲಿ ಮಾತ್ರ ಕೊಡ್ತಿದ್ರು, ಲಿಮಿಟೆಡ್. ಎಲ್ಲರಿಗೂ ಕೋಟಾ ಸಿಸ್ಟಮ್ ಆತರ. ಜಿಪುಣರು ಅಂತ ಅಲ್ಲ, ಅದೊಂಥರ ಡಿಸಿಪ್ಲಿನ್. ಎಷ್ಟ್ ತಿನ್ಬೇಕು ಅಂತ ಅವ್ರಿಗೆ ಗೊತ್ತಿತ್ತು, ಅಷ್ಟೇ ಕೊಡ್ತಿದ್ರು ಅವರು. ಸೊ ದಟ್ ವಾಸ್ ದಿಸ್ ಒನ್. ಓಕೆ, ಈಗ ನೋಡಿ ಅದೇ ನಾನು ಹೇಳ್ದಂಗೆ ಸಿಕ್ಕಾಪಟ್ಟೆ ತಿಂತೀವಿ, ಅದನ್ನ ನಾವು ಗಮನ ಸರಿಬೇಕು. ಇಲ್ಲಿ ನನ್ನೊಂದು ಕ್ವಶನ್ ಅಂತಂದ್ರೆ, ಮೋಸ್ಟ್ಲಿ ನಾವು ತುಂಬಾ ಡಿಪ್ರೆಷನ್ಗೆ ಒಳಗಾಗ್ತೀವಿ ಅಂದ್ರೆ ಕೂಡ ತಿಂತೀವಿ. ಹೌದು, ಮೂಡ್ ಸ್ವಿಂಗ್ಸ್. ಅದು ಮೂಡ್ ಈಟಿಂಗ್ ಅಂತ ಹೇಳ್ತೀವಿ ಅದನ್ನ. ಸೊ ನಾವು ವೆನ್ ಯು ಆರ್ ನಾಟ್ ಹ್ಯಾಪಿ, ಯು ಈಟ್ ಸಮಥಿಂಗ್, ಯು ವಿಲ್ ಬಿ ವೆರಿ ಹ್ಯಾಪಿ. ಅದು ಏನೋ ನಿಮ್ ತರಕಾರಿ ಗಿರ್ಕಾರಿ ಕೊಟ್ರೆ ಎಲ್ಲ ಆಗಲ್ಲ. ಮಜಾ ಬೇಕು. ಚೆನ್ನಾಗಿರೋ ಕ್ಯಾಲರೀಸ್ ಇರೋಂತ ಜಂಕ್ ಫುಡ್ ತಿನ್ಬೇಕು. ಅವಾಗ ನಿಮ್ಗೆ ಮನ್ಸ್ಗೂ ಚೆನ್ನಾಗಿರುತ್ತೆ, ದೇಹಕ್ಕೂ ಚಂದಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇನ್ನೊಂದ್ ಏನ್ ಗೊತ್ತಾ, ದೇರ್ ಇಸ್ ಸ್ಪಾಟ್ ಗೇನ್. ಸ್ಪಾಟ್ ಗೇನ್ ಅಂತ ಹೇಳಿದ್ರೆ ನಮ್ಗೆ ಇಲ್ಲಿ ಫ್ಯಾಟ್ ಸೆಲ್ಸ್ ಇದೆ, ಇಲ್ಲಿ ದಪ್ಪ ಆಗುತ್ತೆ. ನಮ್ ತೊಡೆಯಲ್ಲಿ ಫ್ಯಾಟ್ ಸೆಲ್ಸ್ ಇದ್ರೆ ತೊಡೆ ದಪ್ಪ ಆಗುತ್ತೆ. ಹೊಟ್ಟೆಲಿ ಇದ್ರೆ ಎಲ್ಲರಿಗೂ ಹೊಟ್ಟೆಲೇ ಇರೋದು, ಹೊಟ್ಟೆ ದಪ್ಪ ಆಗುತ್ತೆ. ಬಟ್ ಸ್ಪಾಟ್ ರಿಡಕ್ಷನ್ ಇಲ್ಲ. ನೀವು ಎಕ್ಸರ್ಸೈಸ್ ಮಾಡಿ ಕ್ಯಾಲರಿ ಕಂಟ್ರೋಲ್ ಮಾಡಕ್ ಹೋದ್ರೆ ನಿಮ್ಗೆ ಎಲ್ ಬೇಕೋ ಅಲ್ಲಿಂದ ಹೋಗೋದಿಲ್ಲ, ನಿಮ್ಗೆ ಬೇಡದಿರೋ ಜಾಗದಿಂದ ಹೋಗುತ್ತೆ. ಸೊ ದಟ್ ಇಸ್ ದ ಪ್ರಾಬ್ಲಮ್. ಈಗ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ನೀವು ತಿನ್ನುವಂತ ಆಹಾರದಲ್ಲೇ ಕಂಟ್ರೋಲ್ ಮಾಡ್ಕೊಳ್ಬೇಕು. ಇದು ಫಸ್ಟ್ ಮೊದಲನೇ ಕೆಲಸ ನೀವು ಮಾಡ್ಬೇಕಾಗಿರೋದು. ಬೆಳಗಿಂದ ರಾತ್ರಿವರೆಗೂ ಏನ್ ತಿಂತೀವಿ ಅಂತ ನಿಮ್ಗೆ ಮಾನಿಟರ್ ಮಾಡಿ, ಡೈರಿ ಇಟ್ಕೊಳ್ಳಿ. ಫುಡ್ ಡೈರಿ ಯಾವುದು ತಪ್ಪಲ್ಲ, ಯಾವುದು ಅಲ್ವಾ? ಈಗ ನೋಡಿ, ನಾವು ನಾನೇನು ತಿಂದಿಲ್ಲಪ್ಪ, ಏನೋ ತಿಂದಿರ್ತೀರಾ ನೀವು ಮರ್ತಿರ್ತೀರಾ. ನೀವು ಆಕ್ಷನ್ ಇಸ್ ಸೋ ಫಾಸ್ಟ್, ವಿಲ್ ಫರ್ಗೆಟ್. ಸೊ ನಾವು ತಿಂದಿರುವಂತಹ ಪ್ರತಿಯೊಂದು ಐಟಮ್ನ ಬರಿಬೇಕು. ಸಾಯಂಕಾಲ ರಿವ್ಯೂ ಮಾಡಬೇಕು. ಮಲ್ಕೊಳ್ಳೋ ಟೈಮಲ್ಲಿ ರಿವ್ಯೂ ಮಾಡಿದ್ರೆ ಗೊತ್ತಾಗುತ್ತೆ ಎಲ್ಲೆಲ್ಲಿ ನಾವು ಎಕ್ಸ್ಟ್ರಾ ತಿಂದಿದ್ವಿ. ನೀವೇ ಅನ್ಕೋತೀರಾ, ಅಯ್ಯೋ ಇಷ್ಟು ತಿನ್ನ ಇವತ್ತಿಗೆ ನಾನು ಅಂತ. ಸೊ ನಮ್ಮ ದೇಹಕ್ಕೆ ಸರ್ಟನ್ ನಂಬರ್ ಆಫ್ ಕ್ಯಾಲರೀಸ್ ಬೇಕು. ಈಗ ಪರ್ ಡೇ ಲೇಡೀಸ್ಗಾದ್ರೆ 1800 to 2000 ಕ್ಯಾಲರೀಸ್ ಬೇಕು. ಮೆನ್ಗಾದ್ರೆ 2500 to 2800 ಕ್ಯಾಲರೀಸ್ ಬೇಕು. ನಾವು ಇವಾಗ 2000ಕ್ಕಿಂತ ಜಾಸ್ತಿ ಕ್ಯಾಲರೀಸ್ ತಿಂದ್ರೆ
ದೇಹಕ್ಕೆ ಏನ್ ಮಾಡ್ಬೇಕು ಅದನ್ನ ಅಂತ ಗೊತ್ತಿರಲ್ಲ. ಅದನ್ನ ಕೊಬ್ಬು ಮಾಡಿ ಎಲ್ಲೆಲ್ಲಿ ಫ್ಯಾಟ್ ಸೆಲ್ಸ್ ಇರುತ್ತೋ ಅಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳುತ್ತೆ. ನೀವು ಕೊಡ್ತಿದ್ದೀರಾ, ಅದಕ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ವಲ್ಲ. ಎನರ್ಜಿಗೆ ಬೇಕು ಕ್ಯಾಲರೀಸ್, ಅದು ಎಷ್ಟು ಬೇಕೋ ಅಷ್ಟು ತಗೊಳುತ್ತೆ. ಅದನ್ನ ಮಿಕ್ಕಿರೋದನ್ನ ಫ್ಯಾಟ್ ಮಾಡಿ ಎತ್ತಿಟ್ಟಿರುತ್ತೆ. ಸೊ ಅದರಿಂದನೇ ನಾವು ದಪ್ಪ ಆಗೋದು. ಎಸ್, ಈ ದಪ್ಪ ಹೇಗಾಗ್ತೀವಿ, ಏನೆಲ್ಲ ಪ್ರಾಬ್ಲಮ್ಸ್ ಎಲ್ಲವೂ ಆಯ್ತು. ಒಂದು ಊಟದಲ್ಲಿ ಮಿತವಾಗಿ ಇರ್ಲಿ, ಡಬ್ಬಿ ಹಾಕಿಡಿ ಪರವಾಗಿಲ್ಲ. ಮಿತವಾಗಿ ಇರೋದ್ರಲ್ಲಿನೂ ಕರ್ದಿರೋ ಐಟಮ್ಸ್ ತಿನ್ಬಾರ್ದು. ಒಳ್ಳೆ ಊಟ ಮಾಡಿ, ಒಳ್ಳೆ ಊಟ ಏನೇ ತಿಂದ್ರು ಒಳ್ಳೆ ಆಹಾರ. ಯಾವತ್ತೋ ಒಂದ್ಸರಿ ಕರ್ದಿರೋ ಐಟಮ್ ತಿಂದ್ರೆ ಓಕೆ, ಬಟ್ ಎವ್ರಿ ಅದರ್ ಡೇ ತಿನ್ಬಾರ್ದು, ತಪ್ಪದು ಅಂತ. ಸೊ ಇದೇ ನಮ್ಮ ಅರ್ಧ ಆಯಸ್ಸನ್ನ ನುಂಗ್ಬಿಡುತ್ತೆ. ಎರಡನೇದು ಬಹಳ ಮುಖ್ಯ ಅಂತಂದ್ರೆ ನಾವು ಎಕ್ಸರ್ಸೈಸ್ ಮಾಡ್ಬೇಕು. ಹೌದು, ಎಕ್ಸರ್ಸೈಸ್ ಮೂವ್ಮೆಂಟ್ ಇರ್ಬೇಕು. ಸೊ ವಯಸ್ಸಾದವರು ವನಿತಾ ಯಾವ ತರದ ಎಕ್ಸರ್ಸೈಸ್ ಮನೆಯಲ್ಲೇ ಮಾಡಿ, ನೀವಾಗ್ಲೇ ಹೇಳಿದ್ರಿ ಬಿದ್ದು ಕಾಲ್ಗಿಲ್ ಮುರ್ಕೊಂಡು ಸುಮ್ನೆ ಕೂತ್ಕೊ ಅಂತ ಹೇಳೋರೆ ಹೆಚ್ಚೆಚ್ಚು. ಹೌದು. ಸೊ ನಾವು ಮಾನಿಟರ್ ಮಾಡ್ಬೇಕು. ಆಕ್ಚುಲಿ ಇವ್ರು ತುಂಬಾ ಸೀನಿಯರ್ ಸಿಟಿಸನ್ಸ್ ಗೆ ಮಾನಿಟರ್ ಮಾಡಬೇಕು. ಈಗ 40-50 ಏನ್ ತುಂಬಾ ವಯಸ್ಸೇನಾಗಿರಲ್ಲ ಅವ್ರಿಗೆ. ಸೊ ಅವರು ವಾಕಿಂಗ್ ಹೋಗಿ, ವಾಕಿಂಗ್ ಇಸ್ ದ ಬೆಸ್ಟ್ ಎಕ್ಸರ್ಸೈಸ್. ಒಳ್ಳೆ ಶೂಸ್ ಹಾಕೊಳ್ಳಿ, 40 minutes. ಅಂದ್ರೆ ನೀವು ನಾಳೆ ಶುರು ಮಾಡ್ತೀರಾ, ಇವತ್ತು ಪ್ರೋಗ್ರಾಮ್ ನೋಡ್ಬಿಟ್ಟು ಅಂತ ಹೇಳಿದ್ರೆ ಒಂದೇ ಸರಿ 40 ಮಾಡ್ಬೇಡಿ, ನಿಮ್ ಕೈಲಿ ಆಗೋದು ಇಲ್ಲ. 15 ನಿಮಿಷ, 20 ಅದಾದ್ಮೇಲೆ ಲೈಫ್ ಅಲ್ಲಿ ತಿರ್ಗಾ ವಾಕಿಂಗ್ ಮಾಡೋದು. ಸೊ 5 ನಿಮಿಷ, ಆಮೇಲೆ 10 ನಿಮಿಷ, 15, 20 ಹಾಗೆ ಮಾಡಿ ಕ್ಯಾಶುಯಲ್ ಆಗಿ ಸೆಟ್ ಆಫ್ ಟೈಮ್ ನ ವಾಕಿಂಗ್ ಅಂತ ಇಡಿ 40 minutes. ನೋಡಿ, ಪಾರ್ಕ್ ಅಲ್ಲಿ ಹೋದಾಗ ತುಂಬಾ ಜನ ಸಿಗ್ತಾರೆ, ಫ್ರೆಂಡ್ಸ್ ಸಿಗ್ತಾರೆ, ಸೇಮ್ ಏಜ್ ಗ್ರೂಪ್ ಅವ್ರು ಸಿಗ್ತಾರೆ, ಫ್ರೆಂಡ್ಸ್ ಮಾಡ್ಕೋಬಹುದು, ಸೇಮ್ ಪ್ರಾಬ್ಲಮ್ಸ್ ಇರುತ್ತೆ, ಎಕ್ಸ್ಚೇಂಜ್ ಮಾಡ್ಕೋಬಹುದು. ಬ್ರಿಸ್ಕ್ ವಾಕ್ ಬೇಕು, ಆಕ್ಚುಲಿ ಬ್ರಿಸ್ಕ್ ವಾಕ್ ಬೇಕು. ಪಾರ್ಕ್ ಚೆನ್ನಾಗಿದೆಯಾ ನೋಡ್ಕೊಳ್ಳಿ. ಕಲ್ವಾಸಿ ಎಲ್ಲ ಪಾರ್ಕು ಚೆನ್ನಾಗಿದೆ, ಬಟ್ ನೀವು ಶೂ ಹಾಕೊಳ್ಳೋದು ಬಹಳ ಮುಖ್ಯ. ಈಗ ಆ ಶೂಸ್ ಒಂದ್ಸರಿ ತಗೊಂಡ್ಬಿಟ್ರೆ ಲೈಫ್ ಲಾಂಗ್ ಅಲ್ಲ, ಚೇಂಜ್ ಮಾಡ್ಬೇಕು ಮಧ್ಯದಲ್ಲಿ. ಅದ್ ನಡೆದು ಸೊಮ್ದೋಗಿರುತ್ತೆ. ಸೊ ಚೇಂಜ್ ಮಾಡ್ಬೇಕಾಗುತ್ತೆ. ಅದು ಆಂಬಿಯನ್ಸ್ ತರ ನಮ್ಗೆ ಅಲ್ವಾ, ನಾವು ನಡೆಯೋದಕ್ಕೆ ಮತ್ತಷ್ಟು ಸಹಾಯ ಖುಷಿ ಕೊಡುತ್ತೆ. It actually supports you and prevents injuries. Correct. Injury prevents. Socks ಹಾಕೋಬೇಕು. Okay, socks and shoes are must with walking. Walking is the simplest exercise. ಅದಕ್ಕೆ ನಾನು ಅದನ್ನ ಮಾಡಿ ಅಂತ ಹೇಳ್ತಾ ಇರೋದು. ಸರಿ. ಸೊ ಯಾರು ಬೇಕಾದ್ರೂ ವಾಕಿಂಗ್ ಮಾಡಬಹುದು. ನೀವೇನಾದ್ರೂ ಕೋಲ್ ಇಟ್ಕೊಂಡಿರೋರ್ ತರ ಆದ್ರೆ ಕೋಲ್ ಇಟ್ಕೊಂಡು ವಾಕಿಂಗ್ ಮಾಡಿ. ಇಟ್ ಇಸ್ ಓಕೆ, ಇಟ್ ಇಸ್ ನಾಟ್ ಇದು ಓಕೆ. ನಿಮ್ಮ ಪೇಸ್ ಚೇಂಜ್ ಆಗುತ್ತೆ, ನಿಮ್ಮ ಪೇಸ್ ಚೇಂಜ್ ಆಗುತ್ತೆ. ಸ್ವಲ್ಪ ಸ್ಲೋ ಆಗಿ ನಡೆದ್ರೂ ಪರವಾಗಿಲ್ಲ. ಎನಿ ಎಕ್ಸರ್ಸೈಸ್ ಇಸ್ ಬೆಟರ್ ದೆನ್ ನೋ ಎಕ್ಸರ್ಸೈಸ್. ಕರೆಕ್ಟ್. ಎಸ್, ಇದು ಒಂದು ಎಕ್ಸರ್ಸೈಸ್. ಫುಡ್ ನಲ್ಲಿ ಕಂಟ್ರೋಲ್ ಮಾಡಬೇಕು ಅಂತ ಹೇಳಿದ್ರೆ ಏನ್ ತಿನ್ಬಾರ್ದು ಅಂತ, ಏನ್ ತಿನ್ಬಹುದು ತಿಳಿಸ್ಕೊಡೋದಾದ್ರೆ. ಒಳಗೆ ಪ್ರಶ್ನೆ ಕೇಳಿದ್ರಿ. ಇವಾಗ ನಾನ್ ವೆಜಿಟೇರಿಯನ್ಸ್ ಆದ್ರೆ ಫಿಶ್ ತಗೊಳ್ಳಿ, ಚಿಕನ್ ತಗೊಳ್ಳಿ, ಎಗ್ಸ್ ತಗೊಳ್ಳಿ. ಓಕೆ, ಅದ್ರ ಜೊತೆ ಬೇಡ, ರೆಡ್ ಮೀಟ್ ಬೇಡ. ರೆಡ್ ಮೀಟ್ ಅಲ್ಲಿ ಫ್ಯಾಟ್ ಇರುತ್ತೆ. ಓಕೆ, ಅದನ್ನ ಅವಾಯ್ಡ್ ಮಾಡಿ. ಸೊ ಮುಖಾಲ್ವಾಸಿ ಎಲ್ಲರೂ ಏನೋ ನಾನ್ ವೆಜಿಟೇರಿಯನ್ಸ್ ಎವ್ರಿ ಅದರ್ ಡೇ ಏನೋ 2-3 ಸರಿ ಆದ್ರೂ ತಿಂತಾರಲ್ವಾ. ಸೊ ಅದಕ್ಕೆ ಫಿಶ್ ಇರ್ಬೇಕು ಆಪ್ಷನ್, ಅದರಲ್ಲಿ ಕರ್ದಿರೋದು ಇರಬಾರ್ದು. ಅಂಡ್ ದೆನ್ ಇದು ಚಿಕನ್, ಎಗ್ಸ್ ಎವ್ರಿ ಡೇ ತಗೋಬಹುದು. ಎಗ್ಸ್, ಮಿಲ್ಕ್ ತಗೊಳ್ಳಿ, ಕರ್ಡ್ಸ್ ತಗೊಳ್ಳಿ, ಸ್ಪ್ರೌಟ್ಸ್ ತಗೊಳ್ಳಿ. ಈಗ ಇನ್ನೊಂದು ಕೆಲಸ ಆಗುತ್ತೆ, ವಯಸ್ಸಾಗ್ತಾ ಜೀರ್ಣದ ಶಕ್ತಿ ಕಡಿಮೆ ಆಗ್ತಾ ಹೌದು. ಓಕೆ, ಅದಕ್ಕೆ ಏನ್ ಮಾಡ್ಬೇಕು ಇವರು? ಎಕ್ಸರ್ಸೈಸ್ ಮಾಡಬೇಕು. ಎಲ್ಲದಕ್ಕೂ ಮೂಲ ಎಕ್ಸರ್ಸೈಸ್. ಎಕ್ಸರ್ಸೈಸ್ ಮಾಡಿದ್ರೆ ತಾನೇ, ಮೂವ್ಮೆಂಟ್ ಇದ್ರೆ ತಾನೇ ಅದು ಡೈಜೆಸ್ಟ್ ಆಗೋದು, ಯೂಸ್ ಆಗೋದು. ಮತ್ತೆ ಇದು ನೀರು ಕುಡಿಬೇಕು, ನೀರು ಚಂದ ಕುಡಿಬೇಕು. ನೀರು ಚಂದ ಕುಡೋದ್ರಿಂದ ಡೈಜೆಷನ್ ಆಗುತ್ತೆ. ಓಕೆ, ಆಮೇಲೆ ನೋಡಿ, ನಾವು ಚಿಕ್ಕಲ್ಲಿದ್ದಾಗ ಚಂದಾಗಿ ತಿಂತಿದ್ವಿ ಅಲ್ವೇ. ಈಗ ಬೆಳೆಯೋ ಮಕ್ಳು ಎಷ್ಟು ತಿಂತಾರೆ, 10 ದೋಸೆ ಇಟ್ರು ತಿಂತಾರೆ. ನಾವ್ ಅದೇ ತರ ವಯಸ್ಸಾಗ್ತಾ ಇದ್ರೆ ತಿನ್ನಕ್ಕಾಗುತ್ತೆ, ತಿನ್ಬಾರ್ದು. ನಮ್ ಕೆಪಾಸಿಟಿ ಆಗಬಹುದೇನೋ. ಯಾಕೆಂದ್ರೆ ಹೇಳಿದ್ರೆ ನಮ್ ಎಲ್ಲ ಸಿಸ್ಟಮ್ ಶಟ್ ಡೌನ್ ಆಗ್ತಾ ಇದೆ ಸ್ಲೋ ಆಗಿ. ವಿ ಆರ್ ನಾಟ್ ಓನ್ಲಿ ಟಾಕಿಂಗ್ ಅಬೌಟ್ ಹ್ಯಾಂಡ್ಸ್ ಅಂಡ್ ಲೆಗ್ಸ್. ಇನ್ಸೈಡ್ ನಮ್ ಡೈಜೆಸ್ಟಿವ್ ಸಿಸ್ಟಮ್ ಇದೆ, ರೆಸ್ಪಿರೇಟರಿ ಸಿಸ್ಟಮ್ ಇದೆ, ಪಲ್ಮನರಿ ಸಿಸ್ಟಮ್ ಇದೆ, ಎಲ್ಲ ಕಡಿಮೆ ವರ್ಕ್ ಆಗ್ತಾ ಇದೆ. ನೀವು ಮೆನ್ಷನ್ ಮಾಡಿದ್ರಿ ಬೆಳೆಯೋ ಮಕ್ಕಳು ಅಂತ. ಇವಾಗ ಬೆಳೆಯೋ ಮಕ್ಕಳಲ್ಲ, ನೀವು ತುಂಬಾ ದೊಡ್ಡವರಾಗಿದ್ರೆ ಬೆಳೆಯೋದಕ್ಕೆ ಏನಿಲ್ಲ, ಮೈ ಬೆಳ್ಕೊಳ್ಳುತ್ತಷ್ಟೇ. ಸೊ ಅದಕ್ಕೆ ಕಡಿಮೆ ಮಾಡಿ. ಕರೆಕ್ಟ್. ಸೊ ಮೊದಲು ತಿನ್ನೋ ತರ ತಿನ್ಬೇಡಿ ನೀವು. ಸೊ 4 ದೋಸೆ ತಿಂತಿದ್ರೆ ಬ್ರಿಂಗ್ ಇಟ್ ಡೌನ್ ಟು 2. ಯು ಹ್ಯಾವ್ ಟು. ಮತ್ತೆ ಅದಕ್ಕೆ ಎಣ್ಣೆ ಚಂದಾಗಿ ಸುರ್ಕೊಂಡು ತಿನ್ಬೇಡಿ. ನನ್ಗೇನು, ನಾನು ಇನ್ನೆಷ್ಟು ದಿವಸ ಇರ್ತೀನಿ, ಚಂದಾಗಿ ತಿನ್ಬಿಡ್ತೀನಿ ಅಂತ ಅದು ತಪ್ಪು. ಬಿಕಾಸ್ ನಮಗೂ ಗೊತ್ತಿಲ್ವಲ್ಲ ಎಷ್ಟು ದಿವಸ ಇರ್ತೀವಿ ಅಂತ. ಯಾರ ಕೈಲಾದ್ರೂ ಸಿಕ್ಕಾಕೊಂಡ್ರೆ ಯಾರ ಕೈಲಾಗುತ್ತೆ? ಸರಿ. ಇನ್ನು ಇದೆಲ್ಲ ನಾನ್ ವೆಜಿಟೇರಿಯನ್ಸ್ ಕತೆ ಆಯ್ತು. ಇನ್ನು ವೆಜಿಟೇರಿಯನ್ಸ್ ಅವ್ರಿಗೆ ಪಾಪ ಚೂಸಿ ಫುಡ್ ಇಷ್ಟೇ ಇರೋದಿಲ್ಲ. ಅದ್ರ ಜೊತೆಗೆ ಅದ್ ತಿಂದ್ರೆ BP, ಇದು ತಿಂದ್ರೆ ಶುಗರ್, ಅದೆಲ್ಲ ಹೆಚ್ಚು ಕಡಿಮೆ. ಇದನ್ನ ಹೇಗೆ ಬ್ಯಾಲೆನ್ಸ್ ಮಾಡ್ಬೇಕು? ಮತ್ತೆ ಇನ್ನೊಂದೇನ್ ಗೊತ್ತಾ, ಈ ವೆಜಿಟೇರಿಯನ್ಸ್ ಚಾಯ್ಸಸ್ ಬಹಳ ಕಡಿಮೆ. ಪ್ರೋಟೀನ್ ವಿಷಯ ಬಂದಾಗ ಏನು ಪಾಪ ಅವ್ರು ಪ್ರೋಟೀನೇ ಸಿಗೋದಿಲ್ಲ. ಏನ್ ಮಾಡ್ಬೇಕು? ತುಂಬಾ ತಿನ್ಬೇಕಾಗುತ್ತೆ ಪ್ರೋಟೀನ್ಗಾಗಿ. ಅವ್ರು ಸ್ಪ್ರೌಟ್ಸ್ ತಿನ್ಬೇಕಾಗುತ್ತೆ, ಅಂದ್ರೆ ಮೊಳಕೆ ಕಾಳು. ಎವ್ರಿ ಅದರ್ ಸೆಕೆಂಡ್ ಡೇ ಸ್ಪ್ರೌಟ್ಸ್ ಮಾಡ್ಕೊಳ್ಳಿ. ಅದೇ ಒಂದೇ ಕಾಳಲ್ಲೇ ಮಾಡ್ಕೋಬಿಡಿ.
ಬೇರೆ 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 ಹಾರ್ಸ್ ಗ್ರಾಮ್ ತಗೊಳ್ಳಿ, ಮತ್ತೆ ಹೆಸರು ಕಾಳು ಇರುತ್ತೆ, ಮತ್ತೆ ಅಳಸಂದೆ ಇದೆ. ಈ ತರ ವೇರಿಯೇಟ್ ಮಾಡ್ತಾ ಇರಿ. ಅದನ್ನ ಒಂದ್ ಕಪ್ ಒಂದಿಷ್ಟು ಹಾಗೂ ತಿನ್ಬೋದು, ಅದನ್ನ ಮಸಾಲ ಮಾಡ್ಕೊಂಡು ತಿನ್ಬೋದು, ನಿಮ್ ಇಷ್ಟ. ಅದ ಕ್ಯೂಕಂಬರ್ ಹಾಕಿ ನಿಂಬೆಹಣ್ಣು ಹಾಕಿ ಎಲ್ಲ ಮಾಡಿದ್ರೆ ನಿಮ್ಗೆ ಯಾವಾಗಾದ್ರೂ ಈ ಮಳೆಕಾಲದಲ್ಲಿ ಆ ಟೈಮಲ್ಲಿ ತಿನ್ನೋದಕ್ಕೂ ಚಂದಾಗಿರುತ್ತೆ. ಚಟ್ಪಟ ಇರ್ಬೇಕು, ಬಿಕಾಸ್ ವಿ ಆರ್ ಔಟ್ ಆಫ್ ಟೇಸ್ಟ್ ಅಲ್ವಾ, ನಾವೆಲ್ಲ ಮನುಷ್ಯರಲ್ವಾ, ಇದ್ದೇ ಇರುತ್ತೆ. ಟೇಸ್ಟ್ ಇಂಪಾರ್ಟೆನ್ಸ್ ಕೊಡ್ತೀವಿ ನಾವು. ಆ ತರ ಸ್ಪೈಸಿ ಮಾಡ್ಕೊಳ್ಳಿ ಮನೇಲಿ. ಓಕೆ, ಅದಾದ್ಮೇಲೆ ಇವರು ಮೊಸರು ಹಾಲು ಬಹಳ ಇಂಪಾರ್ಟೆಂಟ್, ಅದನ್ನ ತಗೋಬೇಕು. ಓಕೆ, ಅದ್ರ ಜೊತೆಗೆ ದಾಲ್, ಪಲ್ಸಸ್, ಬೇಳೆ ಪಲ್ಸಸ್ಸು, ಮಶ್ರೂಮು, ಇದ್ರಲ್ಲೆಲ್ಲ ಪ್ರೋಟೀನ್ ಇರುತ್ತೆ. ಬ್ರಾಕ್ಲಿ ಅಂತ ಬರುತ್ತೆ, ಹಸಿರು ಕಲರ್ ಕಾಲಿಫ್ಲವರ್, ಅದರಲ್ಲೂ ಪ್ರೋಟೀನ್ ಇರುತ್ತೆ. ಸೊ ಈ ತರದೆಲ್ಲ ತಗೋಬೇಕು. ಆದಷ್ಟು ಹೋಲ್ ಗ್ರೇನ್ ಫುಡ್ ಅಂದ್ರೆ ನವಣೆ, ರಾಗಿ, ಗೋಧಿ ಈ ತರದೆಲ್ಲ ಬಳಸಕ್ ಶುರು ಮಾಡಿ. ಬ್ರೌನ್ ರೈಸ್ ತಗೊಳ್ಳಿ. ಓಕೆ, ಮತ್ತೆ ಸ್ಟ್ರೆಸ್ ಅವ್ರಿಗೂ ಇರುತ್ತೆ. ಹ್ಯಾಪಿಯಾಗಿರಿ. ಜಸ್ಟ್ ಏನು ಮಾಡಕ್ಕಾಗಲ್ಲ. ಸೋ ಮೆನಿ ಥಿಂಗ್ಸ್ ವಿ ಆರ್ ನಾಟ್ ಇನ್ ಕಂಟ್ರೋಲ್, ಲೈಕ್ ಟ್ರಾಫಿಕ್. ಕರೆಕ್ಟ್, ಏನಾದ್ರು ಮಾಡಕ್ಕಾಗತ್ತೆ? ಏನು ಮತ್ತೆ ದಿನ ದಿನ ಆಡ್ ಆನ್ ಆಗುತ್ತೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ವನಿತಾ ಇಷ್ಟು ಮಾಹಿತಿ ಕೊಟ್ಟಿದ್ದಾರೆ, ಬಟ್ ಇನ್ನೊಂದು ಕಿರು ಮಾಹಿತಿ ನಿಮ್ಮಿಂದ ಬೇಕೇ ಬೇಕು. ಸ್ಟ್ರೆಸ್ ಅಂತ ಏನ್ ವರ್ಡ್ ಯೂಸ್ ಮಾಡಿದ್ರಿ ನೀವು, ಈ ಸ್ಟ್ರೆಸ್ ರಿಲೀಸ್ ಆಗ್ಬೇಕು ಅಂತ ಇರ್ರೆಸ್ಪೆಕ್ಟಿವ್ ಆಫ್ ಜೆಂಡರ್, ಇರ್ರೆಸ್ಪೆಕ್ಟಿವ್ ಆಫ್ ಏಜ್, ಆಲ್ಕೋಹಾಲ್ ತಗೊಳ್ಳೋದು, ಸಿಗರೇಟ್ ಸೇದೋದು, ಇದ್ರ ಬಗ್ಗೆ ಕೂಡ ಕೊನೆಯದಾಗಿ ಮಾತು ಹೇಳಿ ಮುಗಿಸೋಣ ಕಾರ್ಯಕ್ರಮ. ಯಾಕಂದ್ರೆ ಇಲ್ದೇನು ನಾವ್ ಯಾರು ಸೇವಿಸೋದೇ ಇಲ್ಲ, ಆದ್ರೂ ನಾವು ಹ್ಯಾಪಿ ಆಗಿದೀವಲ್ಲ, ಅದನ್ನ ಹೇಳ್ಬೇಕಾಗತ್ತೆ ವೀಕ್ಷಕರಿಗೆ. ಡೆಫಿನೆಟ್ಲಿ ಒಂದ್ ಸಿಗರೇಟ್ ಇಂದ ನಿನ್ ಟೆನ್ಷನ್ ರಿಲೀವ್ ಆಗೋದಿಲ್ಲ. ಪ್ರಾಬ್ಲಮ್ ಕರೆಕ್ಟ್ ಅಲ್ವಾ? ನೀವು ಪ್ರಾಬ್ಲಮ್ ತರ್ಸ್ಕೊತಾ ಇದೀರಾ, ಎಕ್ಸ್ಟ್ರಾ ಪ್ರಾಬ್ಲಮ್ ಬೈ ಸ್ಮೋಕಿಂಗ್. ಸೊ ಅದ್ರ ಬದಲು ವಾಕಿಂಗ್ ಹೋಗಿ, ಮ್ಯೂಸಿಕ್ ಕೇಳಿ, ಎಕ್ಸರ್ಸೈಸ್ ಮಾಡಿ, ಅಂಡ್ ದೆನ್ ವಾಚ್ ಸಮಯ ಟಿವಿ, ಇಂಥ ಕಾರ್ಯಕ್ರಮ ನಾನು ಕೊಡ್ತೇನೆ. ಪ್ರಾಣಾಯಾಮ ಮಾಡಿ, ಮೆಡಿಟೇಷನ್ ಮಾಡಿ, ಮತ್ತೆ ಡೀಪ್ ಬ್ರೀದಿಂಗ್ ಎಕ್ಸರ್ಸೈಸ್ ಮಾಡಿ. ಸೊ ಚಿಕ್ಕ ಮಕ್ಕಳು ನೋಡಿ ಸ್ಟ್ರೆಸ್ ರಿಲೀಸ್ ಆಗುತ್ತೆ. ಒಂದು ಪೆಟ್ ಸಾಕೋಬಹುದು, ಪೆಟ್. ಓಕೆ, ಅದು ಕೂಡ ಬೇಕಾದಷ್ಟು ಕೆಲಸ ಕೊಡುತ್ತೆ, ಕೂಡ ರಿಲೀವ್ ಆಗುತ್ತೆ, ನಮ್ಮ ಆಕ್ಯುಪೈ ಆಗಿಟ್ಟಿರುತ್ತೆ. ಅಂಡ್ ಎಂಟಿ ಮೈಂಡ್ ಇಸ್ ಡೆವಿಲ್ಸ್ ವರ್ಕ್ಶಾಪ್. ಸೊ ಆದಷ್ಟು ಆಕ್ಯುಪೈ ಆಗಿರಿ. ಎಂದಿನಂತೆ ಈ ಸಲ ಕೂಡ ನಿಮ್ಗೆ ನಾವು ಈ ವಯಸ್ಸಾದವರು ಯಾವ ತರ ಎಕ್ಸರ್ಸೈಸ್ ಮಾಡಿ, ಈ ಮೊದಲೆಲ್ಲ ನಾವು ಬರೀ ಟೀನೇಜ್ ಇರಬಹುದು ಅಥವಾ ಮಿಡ್ 30s and 40s ಇಷ್ಟೇ ಮಾತಾಡ್ತಾ ಇದ್ವಿ. ವಯಸ್ಸಾದವರು ಕೂಡ ಎಕ್ಸರ್ಸೈಸ್ ಇಂದ ದೂರ ಇರಬಾರ್ದು, ಹಾಗೇನೆ ಅವ್ರ ಲೈಫ್ ಸ್ಟೈಲ್ ಯಾವ ತರ ಇರಬೇಕು, ನೀಟಾಗಿ ಅವರ ರೊಟೀನ್ ಅನ್ನ ಪ್ಲಾನ್ ಮಾಡ್ಕೊಟ್ಟಿದ್ದಾರೆ ಅಂತ. ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಖಂಡಿತವಾಗ್ಲೂ ಆಸ್ಪತ್ರೆಯಿಂದ ದೂರ ಇರ್ಬೇಕಂದ್ರೆ ಎಕ್ಸರ್ಸೈಸ್ ಇಸ್ ಅ ಮಸ್ಟ್ ಅಂತ ವನಿತಾ ಹೇಳ್ತಾರೆ. ಅದು ಯಾವುದೇ ಏಜ್ ಇರಬಹುದು, ನೀವು ಟೀನೇಜ್ ಮುಗಿಸಿದ್ರಿ ಅಂದ ತಕ್ಷಣ ನೀವು ಎಕ್ಸರ್ಸೈಸ್ ಪ್ರಾರಂಭ ಮಾಡಬೇಕು ಅನ್ನುವಂತಹ ಮಾಹಿತಿಯೊಂದಿಗೆ ಸಖಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಧನ್ಯವಾದ.